ನಾವು ಮೊದಲನೇ ಬಾರಿ ದೀಕ್ಷಾಸ್ನಾನ ತೆಗೆದುಕೊಂಡದ್ದು ರಕ್ಷಣೆಯೊಳಗೆ ಸೇರಿಕೊಳ್ಳುವುದಕ್ಕಾಗಿ. ಪರಲೋಕ ರಾಜ್ಯದೊಳಗೆ ಸೇರುವುದಕ್ಕಾಗಿ ಒಂದು ದೀಕ್ಷಾಸ್ನಾನ ಉಂಟು. ಅದು ಯೇಸು ಕ್ರಿಸ್ತನು ಎರಡನೇ ಸಾರಿ ಹೊಂದಿದ ದೀಕ್ಷಾಸ್ನಾನ. ಮೊದಲನೇ ದೀಕ್ಷಾಸ್ನಾನವು ನೀವು ರಕ್ಷಣೆಯೊಳಕ್ಕೆ ಸೇರುವುದಕ್ಕಾಗಿ ಮಾತ್ರವೇ ಕೆಲಸಕ್ಕೆ ಬರುತ್ತದೆ. ಎರಡನೇ ದೀಕ್ಷಾಸ್ನಾನವು ನಿಮಗೆ ಪರಲೋಕ ರಾಜ್ಯದೊಳಗೆ ಹೋಗುವುದಕ್ಕಾಗಿ ಕೆಲಸಕ್ಕೆ ಬರುತ್ತದೆ. ಎರಡನೇ ದೀಕ್ಷಾಸ್ನಾನವು ನೀವು ದೇವರಿಗೋಸ್ಕರ ಹೊಂದಬೇಕಾಗಿರುವ ಶ್ರಮೆಗಳು. ಮೊದಲನೇ ದೀಕ್ಷಾಸ್ನಾನದಲ್ಲಿ ನೀವು ದೇವರಿಗೋಸ್ಕರ ಶ್ರಮೆ ಪಡುತ್ತೇನೆ ಎಂದು ಒಪ್ಪಿಕೊಳ್ಳುವಂಥದ್ದಾಗಿದೆ. ದೇವರಿಗೋಸ್ಕರ ನಾನು ಶ್ರಮೆ ಹೊಂದುವೆನು ಎಂದು ನಿಮ್ಮ ಒಪ್ಪಿಗೆಯಾಗಿದೆ ಅದು. ಆದರೆ ಎರಡನೇ ದೀಕ್ಷಾಸ್ನಾನವು ನೀವು ದೇವರಿಗೋಸ್ಕರ ಶ್ರಮೆಯನ್ನು ಅನುಭವಿಸಲೇಬೇಕು. ಬಹಳ ಸಾರಿ ನಾವು ಓದಿಕೊಂಡಿದ್ದೇವೆ, ಪುನಃ ಒಂದು ಸಾರಿ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 22ನೇ ವಚನ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 22ನೇ ವಚನ. ಶಿಷ್ಯರ ಮನಸ್ಸನ್ನು ದೃಢಪಡಿಸಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರ. ನಿಮ್ಮ ಒಪ್ಪಿಗೆಯು ನಿಮ್ಮ ನಿರೀಕ್ಷಣೆಯು ಇವುಗಳಲ್ಲಿ ನೀವು ಸ್ಥಿರವಾಗಿರ್ರಿ ಎಂದು ಹೇಳುತ್ತಿದ್ದಾನೆ. ಸ್ಥಿರವಾಗಿ ಇರೋದು ಅಂದರೆ ತಪ್ಪಿ ಹೋಗದಂತೆ ಒಂದೇ ಕಡೆಯಲ್ಲಿ ಇರುವಂಥದ್ದು ಎಂದರ್ಥ. ಬಹು ಸಂಕಟಗಳನ್ನು ತಾಳಿ, ಇದು ದೀಕ್ಷಾಸ್ನಾನ. ಅದು ಹೊಂದಬೇಕಾದಂಥ ದೀಕ್ಷಾಸ್ನಾನವಾಗಿದೆ. ಬಹು ಸಂಕಟಗಳನ್ನು ತಾಳಿ ಅಥವಾ ಅನುಭವಿಸಿ ನಾವು ದೇವರ ರಾಜ್ಯದೊಳಗೆ ಸೇರಬೇಕು, ಸಭೆಯಲ್ಲ. ಸಭೆಯಲ್ಲಿ ಪ್ರವೇಶಿಸುವುದಕ್ಕಾಗಿ ನೀರಿನಲ್ಲಿ ದೀಕ್ಷಾಸ್ನಾನ ಹೊಂದುತ್ತಿದ್ದೇವೆ. ಸಭೆಯಲ್ಲಿ ಪ್ರವೇಶಿಸುವುದಕ್ಕಾಗಿ ನೀರಿನಲ್ಲಿ ದೀಕ್ಷಾಸ್ನಾನವನ್ನು ಹೊಂದುತ್ತಿದ್ದೀರಿ. ಅರ್ಥವಾಯ್ತಾ ನಿಮಗೆ? ಪರಲೋಕ ರಾಜ್ಯದೊಳಗೆ ಪ್ರವೇಶಿಸುವುದಕ್ಕಾಗಿ ಸಂಕಟಗಳನ್ನು ಅನುಭವಿಸಬೇಕು ಅಥವಾ ತಾಳಿಕೊಳ್ಳಬೇಕು. ನಾವು ಬಹು ಸಂಕಟಗಳನ್ನು ಅನುಭವಿಸಿ ದೇವರ ರಾಜ್ಯದೊಳಗೆ ಸೇರಬೇಕು ಎಂಬುದಾಗಿ ಇದೆ ಪ್ರಿಯರೇ ಬೈಬಲ್ನಲ್ಲಿ. ಇಲ್ಲಿ ಮುಖ್ಯವಾಗಿ ನೀವು ಒಂದು ವಿಷಯವನ್ನು ಗಮನಿಸಬೇಕು. ಸಂಕಟಗಳನ್ನು ತಾಳಿಕೊಳ್ಳದೆ ಹೋದರೆ ಅಥವಾ ಸಂಕಟಗಳನ್ನು ಅನುಭವಿಸದೆ ಹೋದರೆ ದೇವರ ರಾಜ್ಯದೊಳಗೆ ಅಂದರೆ ಪರಲೋಕ ರಾಜ್ಯದೊಳಗೆ ಪ್ರವೇಶಿಸುವುದಿಲ್ಲವೋ, ಅಥವಾ ಬಹು ಸಂಕಟಗಳನ್ನು ತಾಳಿಕೊಳ್ಳದೆ ಹೋದರೆ ಅಥವಾ ಅನುಭವಿಸದೆ ಹೋದರೆ ಪರಲೋಕ ರಾಜ್ಯದೊಳಗೆ ಪ್ರವೇಶಿಸುವುದಿಲ್ಲವೋ. ಬಹು ಸಂಕಟಗಳನ್ನು ತಾಳಿಕೊಳ್ಳದೆ ಹೋದರೆ ಎಂಬುದಾಗಿ ಬೈಬಲ್ನಲ್ಲಿದೆ. ಬಹು ಸಂಕಟಗಳನ್ನು ತಾಳಿ ಕರ್ತನೆ ನಾವು ಸ್ವಲ್ಪವೇ ಅನುಭವಿಸಿದ್ದೇವೆ ಎಂದು ಹೇಳಿದರೆ ಅದು ಹೇಗೆ ಆಗುತ್ತದೆ? ನಿಮಗೆ ಒಂದು ವಿಷಯ ಗೊತ್ತಿರಬೇಕು. ದೇವರಿಗಾಗಿ ತನ್ನ ಶಿರಸ್ಸನ್ನೇ ಕತ್ತರಿಸಲ್ಪಟ್ಟ ಯೋಹಾನನು ಕೂಡ ಪರಲೋಕ ರಾಜ್ಯದಲ್ಲಿ ಎಲ್ಲಿದ್ದಾನೆ ಗೊತ್ತಾ? ಚಿಕ್ಕವನು ಅಂದರೆ ಅರ್ಥ ಏನು? ಮಾಮೂಲಾಗಿ ಪಾಸಾಗಿದ್ದಾನೆ ಎಂದು ಅರ್ಥ. ಫಸ್ಟ್ ಕ್ಲಾಸ್ ಇಲ್ಲ, ಸೆಕೆಂಡ್ ಕ್ಲಾಸ್ ಇಲ್ಲ, ಥರ್ಡ್ ಕ್ಲಾಸ್ನಲ್ಲಿ ಸಾಧಾರಣವಾದ ಸ್ಥಾನ. ಅದು ರ್ಯಾಂಕ್ ಎಂದರೆ ಅದು ಬಹಳ ದೊಡ್ಡದು, ಕ್ಲಾಸ್ ಅಂದರೆ ಅದು ಸಾಧಾರಣವಾದದ್ದು. ಸ್ವಲ್ಪ ಮಾರ್ಕ್ಸನ್ನು ತೆಗೆದುಕೊಂಡವರೆಲ್ಲ ಫಸ್ಟ್ ಕ್ಲಾಸೇ. ರ್ಯಾಂಕ್ ಅಂದರೆ ಅದು ಬಹಳ ಮಾರ್ಕ್ಸ್ ತೆಗೆದಂಥದ್ದು. ಆ ಶ್ರೇಣಿಗಳಲ್ಲಿ ರ್ಯಾಂಕ್ ಎಂಬುದಿದೆ. ರ್ಯಾಂಕ್ನ ನಂತರ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸು. ಥರ್ಡ್ ಕ್ಲಾಸ್ ಅಂದರೆ ಅದು ಸಾಧಾರಣವಾದ ಕ್ಲಾಸು, ಆರ್ಡಿನರಿ ಕ್ಲಾಸು. ದೇವರಿಗಾಗಿ ತನ್ನ ತಲೆಯನ್ನೇ ಛೇದಿಸಿಕೊಂಡಂತಹ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯದಲ್ಲಿ ಎಲ್ಲಿದ್ದಾನೆ ಗೊತ್ತಾ? ಚಿಕ್ಕವನು ಅಂದರೆ ಸಾಧಾರಣವಾದಂಥ ಪ್ಲೇಸ್ನಲ್ಲಿದ್ದಾನೆ ಆತನು. ನಾವೊಂದು ಸಾರಿ ದೇವರಿಗಾಗಿ ಸಂಕಟಗಳನ್ನು ತಾಳಿಕೊಂಡ ಮೇಲೆ ನಾನು ದೇವರಿಗಾಗಿ ಸಂಕಟಗಳನ್ನು ತಾಳಿಕೊಂಡಿದ್ದೇನೆ ಎಂದು ಹೇಳಿದರೆ ಸಾಲದು. ಬಹು ಸಂಕಟಗಳನ್ನು ತಾಳಿಕೊಳ್ಳಬೇಕು. ನಾವು ದೇವರ ಸೇವೆಗೆ ಬರುತ್ತೇನೆ, ಆದರೆ ಕುತ್ಕೊಂಡು ತಿನ್ನುತ್ತೇನೆ ಎಂದು ನೀವು ಹೇಳಿದ್ದಾದರೆ, ನಾನು ಸೇವೆಗೆ ಬರುತ್ತೇನೆ, ಪೊರಕೆಯನ್ನು ಬಿಟ್ಟು ಬೇರೆ ಏನನ್ನೂ ಹಿಡಿಯುವುದಿಲ್ಲ ನಾನು ಎಂದು ನೀವು ಹೇಳಿದ್ದಾದರೆ, ನಾನು ಸೇವೆಗೆ ಬರುತ್ತೇನೆ, ಅಕ್ಕಿಯಲ್ಲಿ ಕಲ್ಲನ್ನು ಮಾತ್ರ ಹರಿಸುತ್ತೇನೆ ಎಂದು ನೀವು ಹೇಳಿದ್ದಾದರೆ,
ಅದು ಸೇವೆನಾ? ದೇಹವನ್ನು ದಂಡಿಸಬೇಕು ಚೆನ್ನಾಗಿ, ಅಂದರೆ ಕಷ್ಟಪಡಬೇಕು. ಅರ್ಥವಾಗುತ್ತಿದೆಯಾ? ಸೇವೆಗೆ ಬರ್ತೇವೆ, ನೀರಿಡಿತೇವೆ, ಸೇವೆಗೆ ಬರ್ತೇವೆ, ತರಕಾರಿ ಕೊಯ್ತೇನೆ, ಸೇವೆಗೆ ಬರ್ತೇವೆ ಎಂದು ಹೇಳಿ ಈ ಚಿಕ್ಕ ಚಿಕ್ಕ ಕೆಲಸಗಳನ್ನು ಆರಿಸಿಕೊಳ್ಳುತ್ತಿದ್ದೀರಿ. ಯಾಕೆ? ಅಲ್ಲಿ ಕೂಡ ಸುಖ ಪಡಬೇಕೆಂಬ ಕಳ್ಳ ಮನಸ್ಸಾಗಿದೆ ನಿಮ್ಮದು. ಅದನ್ನೇ ಎಸ್ಕೇಪಿಂಗ್ ಮೈಂಡು ಎನ್ನುತ್ತಾರೆ. ಕಷ್ಟವಾದ ಕೆಲಸ ನನಗೆ ಕೊಡಿ, ನಾನು ಮಾಡ್ತೇನೆ ಎಂದು ಹೇಳಬೇಕು. ದೇವರಲ್ಲಿ ಕಷ್ಟವಾದ ಕೆಲಸವೇನಾದರೂ ಇದೆಯಾ? ಅದನ್ನು ನನಗೆ ಕೊಡಿ, ನಾನು ಮಾಡುತ್ತೇನೆ ಎನ್ನಬೇಕು ನೀವು. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 50ನೇ ವಚನದಲ್ಲಿ ಯೇಸು ಕ್ರಿಸ್ತನು ಒಂದು ಮಾತನ್ನು ಹೇಳಿದ್ದಾನೆ. ಅದೇನೆಂದರೆ, ನಾನು ಹೊಂದತಕ್ಕ ದೀಕ್ಷಾಸ್ನಾನ ಒಂದುಂಟು ಎಂದು ಹೇಳಿದ್ದಾನೆ. ನಾನು ಹೊಂದಬೇಕಾಗಿರುವ ದೀಕ್ಷಾಸ್ನಾನ ಉಂಟು ಎಂದು ಹೇಳುತ್ತಿದ್ದಾನೆ. ಒಂದು ಸಾರಿ ಹೊಂದಿದ್ದಾರಲ್ಲ, ಇನ್ನೊಂದು ಸಾರಿ ಏನು? ಈ ಸಾರಿ ನೀರಿನಲ್ಲಿ ಮುಳುಗುವಂಥದ್ದಲ್ಲ. ಈಗ 2ನೇ ಸಾರಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವಂಥದ್ದು ನೀರಿನಲ್ಲಿ ಮುಳುಗುವಂಥದ್ದಲ್ಲ. ಈ ವಾಕ್ಯವನ್ನು ಕೇಳುತ್ತಿರುವ ನೀವೆಲ್ಲರೂ ನೀರಿನಲ್ಲಿ ಮುಳುಗಿದ್ದೀರಾ? ನೀವೆಲ್ಲರೂ ನೀರಿನಲ್ಲಿ ಮುಳುಗಿರುತ್ತೀರಿ. ಪ್ರಸ್ತುತ ಈಗ ಲೋಕದಲ್ಲಿ ಮುಳುಗಿದ್ದೀರಿ. ಅಷ್ಟೇ ಅಲ್ಲವೇ? ನಾವೆಲ್ಲರೂ ನೀರಿನಲ್ಲಿ ಮುಳುಗಿದ್ದೇವೆ. ಇನ್ನೊಂದು ದೀಕ್ಷಾಸ್ನಾನ ಉಂಟು ನಿಮಗೆ, ಇನ್ನೊಂದು ದೀಕ್ಷಾಸ್ನಾನ ಉಂಟು. ಅದೆಂತಹ ದೀಕ್ಷಾಸ್ನಾನ ಗೊತ್ತಾ? ಸಂಕಟಗಳಲ್ಲಿ ಮುಳುಗು ಹೋಗುವಂಥದ್ದು. ದೀಕ್ಷಾಸ್ನಾನ ಎಂದರೆ ಇಮ್ಮರ್ಸ್ ಅಂದರೆ ಮುಳುಗುವಂಥದ್ದು, ಸಮಾಧಿ ಮಾಡಲ್ಪಡುವಂಥದ್ದು. ಮುಳುಗುವಂಥದ್ದನ್ನು ದೀಕ್ಷಾಸ್ನಾನ ಎನ್ನುತ್ತಾರೆ. ಕನ್ನಡ ಭಾಷೆಯಲ್ಲಿರುವ ಈ ದೀಕ್ಷಾಸ್ನಾನ ಎಂಬುದಕ್ಕೆ ಅರ್ಥವೇನೆಂದರೆ ಮುಳುಗುವುದು ಎಂದರ್ಥ. ಈಗ ಹೇಳಿ, ನೀವು ಮುಳುಗಿದ್ದೀರಾ, ತೇಲುತ್ತಿದ್ದೀರಾ? ಮುಳುಗದಂತೆ ಇದ್ದೀರಾ? ನಿಜವನ್ನೇ ಹೇಳಿ, ನೀವು ಮುಳುಗಿದ್ದೀರಾ, ತೇಲುತ್ತಿದ್ದೀರಾ? ಮುಳುಗದಂತೆ ಕಾಣುತ್ತಿದ್ದೀರಾ? ನೀವೆಲ್ಲರೂ ಮುಳುಗಿದ್ದಂತೆ ಕಾಣುತ್ತಿಲ್ಲ. ಯಾಕೆಂದರೆ ಮುಳುಗಿದ್ದವರು ಹೇಗಿರ್ತಾರೆ ಗೊತ್ತಾ? ಆಯಾಸದಿಂದ ಒದ್ದೆಯಾಗಿದ್ದು ಉಸಿರಾಡಲಾಗದೆ ಚಳಿ ಎಂಬಂತೆ ಮುಳುಗಿದ್ದವರು ಹೇಗಿರುತ್ತಾರೆ ಹೇಳಿ? ನಾವೇನೋ ಪ್ರಶಾಂತವಾಗಿ ಇದ್ದೇವೆ. ಮುಳುಗುವುದು ಎಂದರೆ, ಅದಕ್ಕೆ ಉದಾಹರಣೆ ಹೇಳ್ತೀನಿ ಕೇಳಿ. ಲೋಕದಲ್ಲಿ ಅನೇಕ ಬಗೆಯ ದೀಕ್ಷಾಸ್ನಾನಗಳಿವೆ. ಹೆಂಡತಿ ಬಾಧೆಗಳಲ್ಲಿ ಮುಳುಗಿದ್ದವರಿದ್ದಾರೆ, ಗಂಡನ ಬಾಧೆಗಳಲ್ಲಿ ಮುಳುಗಿದ್ದವರಿದ್ದಾರೆ, ಮಕ್ಕಳ ಬಾಧೆಗಳಲ್ಲಿ ಮುಳುಗಿದ್ದವರಿದ್ದಾರೆ. ಇವೆಲ್ಲವೂ ದೀಕ್ಷಾಸ್ನಾನಗಳೇ. ಸಾಲಗಳಲ್ಲಿ ಮುಳುಗಿದ್ದವರಿದ್ದಾರೆ, ಬಂಧುಗಳಿಂದ ಮುಳುಗಿದ್ದವರಿದ್ದಾರೆ, ಅವರಿಗೆ ಅವರೇ ಮತ್ತಿನಲ್ಲಿ ಮುಳುಗಿದ್ದವರಿದ್ದಾರೆ. ಏನನ್ನುತ್ತೀರಿ? ಹೌದನ್ನುತ್ತೀರಾ? ಹೀಗೆ ಅನೇಕ ರೀತಿಯಲ್ಲಿ ಮುಳುಗಿದ್ದವರಿದ್ದಾರೆ. ಲೋಕದಲ್ಲಿ ಮುಳುಗಿದ್ದವರೇ ಆಗಿದ್ದಾರೆ ಎಲ್ಲರೂ. ಹಣ ಹೆಚ್ಚಾಗಿ ಮುಳುಗಿದ್ದವರು ಇದ್ದಾರೆ, ಹಣ ಇಲ್ಲದೆ ಮುಳುಗಿದ್ದವರು ಇದ್ದಾರೆ. ಸುಖಗಳಲ್ಲಿ ಮುಳುಗಿದ್ದವರು ಇದ್ದಾರೆ, ಕಷ್ಟಗಳಲ್ಲಿ ಮುಳುಗಿದ್ದವರು ಇದ್ದಾರೆ. ಅತಿ ವಿದ್ಯೆಯಿಂದ ಮುಳುಗಿದ್ದವರು ಇದ್ದಾರೆ, ವಿದ್ಯೆ ಇಲ್ಲದೆ ಮುಳುಗಿದ್ದವರು ಇದ್ದಾರೆ. ಒಟ್ಟಿಗೆ ಮುಳುಗಿ ಹೋಗಿದ್ದಾರೆ. ಇವರಿಗೆ ತೇಲುವ ಪರಿಸ್ಥಿತಿಯೇ ಇಲ್ಲ. ಇವರಿಗೆ ತೇಲುವ ಪರಿಸ್ಥಿತಿ ಇಲ್ಲ. ನೀರಿನಲ್ಲಿ ಬಿದ್ದ ನಂತರ 3 ಸಾರಿ ಮೇಲೆ ಬರುತ್ತಾರಂತೆ. ಯಾರಾದರೂ ನೀರಿನಲ್ಲಿ ಬಿದ್ದರೆ ಹಾಗಂತ ಹೇಳ್ತಾರೆ, ನಾನು ಎಂದಿಗೂ ನೋಡಲಿಲ್ಲ. ಈಜಲು ಬರದಿದ್ದವರು ಒಂದು ವೇಳೆ ನೀರಿನಲ್ಲಿ ಬಿದ್ದರೆ ಫಸ್ಟ್ ಟೈಮ್ ನೀರಿನ ಮೇಲೆ ಬರುತ್ತಾರೆ. ಹಾಗೆ ಬಂದಾಗ ಅವರ ಕೈಗೆ ಏನಾದರೂ ಸಿಕ್ಕಿದರೆ ಅದನ್ನು ಹಿಡ್ಕೊಳ್ತಾರೆ. ಯಾರಾದರೂ ಬಂದರೆ ರಕ್ಷಿಸುತ್ತಾರೆ ಎಂದು. ಕೂಗಲು ಚಾನ್ಸೇ ಇಲ್ಲ, ಓ ಅಂತಾರೆ ಮೇಲೆ ಬಂದೊಡನೆ. ಆ ನೀರಿನಲ್ಲಿ ಓ ಅಂದರೆ ನೀರು ಬಾಯಿಯೊಳಗೆ ಹೋಗುತ್ತದೆ, ಆಗ ಶಬ್ದ ಬರೋದಿಲ್ಲ. ಒಳಗೆ ಹೋಗ್ತಾನೆ, ಮತ್ತೆ ಮೇಲೆ ಬರುತ್ತಾನೆ 2ನೇ ಸಾರಿ, ಆಗಲೂ ಯಾರೂ ಇಲ್ಲ. ಮತ್ತೆ 3ನೇ ಸಾರಿ ಮೇಲೆ ಬಂದು ನೀರಿನೊಳಗೆ ಹೋಗ್ತಾರೆ, ಇನ್ನು ಬರೋದೇ ಇಲ್ಲ. ಅಂದರೆ ಅವರು ಇಮ್ಮರ್ಸ್ ಆದರು ಎಂದರ್ಥ, ಮುಳುಗಿ ಹೋದರು ಎಂದರ್ಥ. ಹಾಗೆ ನಿಮ್ಮಲ್ಲಿ ಯಾರಾದರೂ ಮುಳುಗಿ ತೇಲುತ್ತಿದ್ದೀರಾ? ಆಲೋಚಿಸಿ, ಮುಳುಗಿ ತೇಲುತ್ತಿದ್ದೀರಾ? ಕೆಲವರಿಗೆ ನಾನು ಹೇಳುತ್ತೇನೆ, ನೀನು ಸ್ವಲ್ಪ ಎಚ್ಚರಿಕೆಯಿಂದ ಇರು ಎಂದು. ಕೆಲವರನ್ನು ಉದ್ದೇಶಿಸಿ ಹೇಳುತ್ತಿದ್ದೇನೆ, ಇಗೋ ಇಂತಹ ವಿಷಯದಲ್ಲಿ ನೀನು ಸರಿಯಾಗಿಲ್ಲ, ಕರಪ್ಟ್ ಆಗಿದ್ದೀಯಾ ಎಂದು ಹೇಳುತ್ತೇನೆ. ಅಂದರೆ ತೇಲಿದಾಗ ಹೇಳುತ್ತಿದ್ದೇನೆ, ಮೇಲೆ ಬಂದೊಡನೆ ಹೇಳುತ್ತಿದ್ದೇನೆ. ಕೇಳದಂತೆ ಪುನಃ ನೀನು ಒಳಗೆ ಹೋದೆ ಎಂದುಕೋ, ಮರಳಿ ಬರಲಾರಿ ನೀನು. ನೀರಿಗೆ ಒಂದು ಶಕ್ತಿ ಇದೆ. ನೀರು ಭಾರವಾಗಿರುತ್ತದೆ. ನೀರಿಗೆ ಭಾರ ಎಂಬುದು ಇರುತ್ತದೆ.
ನೀರಿನೊಳಗೆ ನೀವು ಸ್ವಲ್ಪ ಆಳದವರೆಗೂ ಹೋದರೆ ಆ ನೀರು ನಿಮ್ಮನ್ನು ಮೇಲಕ್ಕೆ ತಳ್ಳುತ್ತಿರುತ್ತದೆ, ಅಂದರೆ ಹೊರಗೆ ತಳ್ಳುತ್ತಿರುತ್ತದೆ. ಅದಕ್ಕೆ ನೀರಿನಿಂದ ಹೊರಗೆ ಬರುತ್ತಿರುತ್ತಾರೆ. ಆ ತಳ್ಳುವ ಪರಿಸ್ಥಿತಿಯನ್ನು ನೀವು ದಾಟಿ ಇನ್ನಷ್ಟು ಕೆಳಗೆ ಹೋದಿರೆಂದುಕೊಳ್ಳಿ, ಅದೇ ನೀರು ನಿಮ್ಮನ್ನು ಕೆಳಗೆ ತುಳಿಯುತ್ತಿರುತ್ತದೆ. ಯಾಕೆ? ನೀರು ಭಾರ ಇರುವುದರಿಂದ. ಯಾವುದಾದರೂ ಅಷ್ಟೇ, ಅಂತರಿಕ್ಷೆಯಲ್ಲೂ ಕೂಡ ಭೂಮಿಯನ್ನು ದಾಟಿದ ಬಳಿಕ ಭೂಮಿ ನಿಮ್ಮನ್ನು ಎಳೆಯುತ್ತಿರುತ್ತದೆ. ಅದನ್ನೇ ಗ್ರಾವಿಟಿ ಎನ್ನುತ್ತಾರೆ. ಆ ಆಕರ್ಷಣೆಯನ್ನು ದಾಟಿ ಹೋದಿರೆಂದುಕೊಳ್ಳಿ, ಇನ್ನು ಅಲ್ಲಿಂದ ನಿಮ್ಮನ್ನು ತಳ್ಳುತ್ತಿರುತ್ತದೆ. ಕೆಳಗೆ ಬರದಂತೆ ಬರಗೊಡದು, ಮುಳುಗಿ ಹೋಗುತ್ತೀರಿ. ಆ ಪರಿಸ್ಥಿತಿಗೆ ನೀವು ಸೇರಿದ್ದೀರಿ ಎಂದುಕೊಳ್ಳಿ, ನಿಮ್ಮನ್ನು ನೀವು ಕಾಪಾಡಿಕೊಳ್ಳದ ಪರಿಸ್ಥಿತಿ ಉಂಟಾಗುತ್ತದೆ. ಆಗ ನಿಮ್ಮನ್ನು ಯಾರೂ ಕಾಪಾಡಲಾರರು, ಯಾವ ಬಲೆಯೂ ನಿಮ್ಮನ್ನು ಬಂಧಿಸಲಾರದು. ಮುಂಬರುವ ಹೊಸ ವರ್ಷದಲ್ಲಿ ನೀವು ಹೇಗೆ ಇರಬೇಕೆಂದುಕೊಳ್ಳುತ್ತಿದ್ದೀರಿ? ಮುಳುಗಿದ್ದೀರಾ? ತೇಲುತ್ತಿದ್ದೀರಾ? ಎರಡನೇ ದೀಕ್ಷಾಸ್ನಾನ, ಯೇಸು ಹೊಂದಿದ ದೀಕ್ಷಾಸ್ನಾನ ಎರಡನೇದನ್ನು ನೀವು ಹೊಂದುತ್ತಿದ್ದೀರಾ? ಯಾರಾದರೂ ನನ್ನನ್ನು ಹಿಂಬಾಲಿಸಬೇಕೆಂದುಕೊಂಡರೆ ಅವನು ಪ್ರತಿದಿನವೂ ತನ್ನ ಶಿಲುಬೆಯನ್ನು ಎತ್ತುಕೊಂಡು ನನ್ನನ್ನು ಹಿಂಬಾಲಿಸಬೇಕು. ಬಹಳ ಕಷ್ಟವಾದಂಥದ್ದು ಅದು. ಈ ಸಂದರ್ಭದಲ್ಲಿ ನಾನೊಂದು ಒಳ್ಳೆಯ ವಿಷಯವನ್ನು ನಿಮಗೆ ತಿಳಿಸಬೇಕೆಂದುಕೊಂಡಿದ್ದೇನೆ. ಅದೇನೆಂದರೆ, ಪ್ರಕೃತಿಯನ್ನು ನಾವು ಅನುಭವಿಸುತ್ತಿದ್ದೇವೆ. ಸೂರ್ಯ, ಚಂದ್ರ, ನಕ್ಷತ್ರ, ವೃಕ್ಷಗಳು, ಮೀನುಗಳು, ಪಕ್ಷಿಗಳು, ಪ್ರಾಣಿಗಳು ಇವೆಲ್ಲವನ್ನು ಪ್ರಕೃತಿ ಎಂದಿದ್ದಾರೆ. ಅಂದರೆ ಪಂಚಭೂತಗಳು ಎಂದು ಅರ್ಥ. ಇವಕ್ಕೆ ಭವಿಷ್ಯತ್ತು ಜ್ಞಾನ ಉಂಟು, ಅದೇ ವಿಶೇಷ. ಪ್ರಕೃತಿಗೆ ಏನಿದೆ? ಭವಿಷ್ಯತ್ತು ಜ್ಞಾನ ಉಂಟು. ನಮಗೂ ಭವಿಷ್ಯತ್ತು ಜ್ಞಾನ ಉಂಟು. ನಮಗಿಲ್ಲವೇ ಭವಿಷ್ಯತ್ತು ಜ್ಞಾನವು? ಹೇಳಿ. ಹೀಗೆ ಇದ್ದರೆ ಹಾಗಾಗುತ್ತೇವೆ, ಹಾಗೆ ಇದ್ದರೆ ಹೀಗಾಗುತ್ತೇವೆ ಎಂಬುದು ನಮಗೆ ಗೊತ್ತಿಲ್ಲವೋ? ನಮಗೆ ಗೊತ್ತಿದೆ. ಆದರೆ ಪ್ರಕೃತಿಗೂ ನಮಗೂ ಒಂದು ವ್ಯತ್ಯಾಸವಿದೆ. ಆ ವ್ಯತ್ಯಾಸ ಏನು ಎಂದರೆ, ಹೀಗೆ ಇದ್ದರೆ ನಾವು ಹಾಗೆ ಆಗುತ್ತೇವೆ, ಆದ್ದರಿಂದ ಹಾಗೆ ಆಗದಂತೆ ಇರುವುದಕ್ಕಾಗಿ ಹೀಗೆ ಇದ್ದಾಗಲೇ ಎಚ್ಚರ ವಹಿಸೋಣ ಎಂಬ ಮೈಂಡ್ ಅದಕ್ಕೆ ಇದೆ ಪ್ರಿಯರೇ. ಅದು ವಿಚಿತ್ರ. ನಮಗೆ ಹೇಗಿದ್ದರೆ ನಮಗೇನು ಪರವಾಗಿಲ್ಲ ಎಂದು ಅಂದುಕೊಳ್ಳುವ ಮೈಂಡು ನಮ್ಮದು. ಭವಿಷ್ಯತ್ತು ಭಯಂಕರವಾಗಿದೆ. ಆ ಭವಿಷ್ಯತ್ತಿನಲ್ಲಿ ನಾವು ಹೀಗೆ ಇದ್ದರೇನೆ ಹೊರತು ಅಲ್ಲಿ ನಾವು ಇರಲಾರೆವು. ಅಲ್ಲಿ ಇರಬೇಕೆಂದರೆ ನಾವು ಇಲ್ಲೇ ಈ ರೀತಿಯಾಗಿ ಇರುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳಬೇಕೆಂಬ ಆಲೋಚನೆ ಮನುಷ್ಯನಿಗೆ ಇಲ್ಲ. ಉದಾಹರಣೆಗೆ, ಎಲ್ಲದಕ್ಕಿಂತಲೂ ಚಿಕ್ಕದಾಗಿರುವ ನಮ್ಮ ಕಣ್ಣಿಗೆ ಕಾಣಿಸುವ ಕೆಲವು ಪ್ರಾಣಿಗಳಿವೆ, ಜೀವಿಗಳಿವೆ, ಇರುವೆಗಳಿವೆ. ನಿಮಗೆ ಗೊತ್ತು. ಅವು ಆಹಾರವನ್ನು ಸಂಪಾದಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಯಾವಾಗ ಗೊತ್ತಾ ನಿಮಗೆ? ಆಹಾರವನ್ನು ಯಾವಾಗ ಸಂಪಾದಿಸಿಕೊಳ್ಳುತ್ತವೆ ಅವು? ಹೊರಗೆ ವಾತಾವರಣವು ಅವುಗಳಿಗೆ ಅನುಕೂಲವಾಗಿ ಇದ್ದಾಗ ಆ ವಾತಾವರಣದಲ್ಲಿ ಆಹಾರವನ್ನು ಅವು ಸಂಪಾದಿಸಿಕೊಂಡು ಭೂಮಿಯ ಒಳಭಾಗಗಳಿಗೆ ತೆಗೆದುಕೊಂಡು ಹೋಗುತ್ತವೆ. ಅದೇ ನಮಗೆ ವಾತಾವರಣವು ಆನಂದವಾಗಿದ್ದರೆ ನಾವೇನು ಮಾಡುತ್ತೇವೆ? ನಮಗೆ ವಾತಾವರಣವು ಆನಂದದಾಯಕವಾಗಿದ್ದರೆ ನಾವೇನು ಮಾಡುತ್ತೇವೆ? ಸುತ್ತುತ್ತೇವೆ, ಊರು ಸುಖ ಪಡಬೇಕೆಂದುಕೊಳ್ಳುತ್ತೇವೆ. ಆದರೆ ಅವು ಮಾತ್ರ ವಾತಾವರಣವು ಅವುಗಳಿಗೆ ಅನುಕೂಲವಾಗಿ ಇದ್ದಾಗ ಅವು ಭವಿಷ್ಯತ್ತು ವಾತಾವರಣವನ್ನು ಅರಿತವುಗಳಾಗಿ ಅವುಗಳಿಗೆ ಭಯಂಕರವಾದ ವಾತಾವರಣಗಳು ಎರಡಿವೆ. ಒಂದು ಮಳೆಕಾಲ, ಎರಡು ಬೇಸಿಗೆ ಕಾಲ. ಮಳೆ ಬಂತೆಂದುಕೊಳ್ಳಿ, ಇರುವೆಗಳು ಏನಾಗುತ್ತದೆ? ಒಂದು ಹನಿ ಬಿದ್ದರೆ ಸಾಕು, ಮುಳುಗಿ ಹೋಗುತ್ತವೆ ಸಜೀವ ಸಮಾಧಿಯಾಗಿ. ಒಂದು ಹನಿ ಬಿತ್ತೆಂದುಕೊಳ್ಳಿ, ಅವುಗಳ ಮೇಲೆ ಟಪ್ ಎಂದು ಮಣ್ಣೊಳಗೆ ಸೇರಿಕೊಳ್ಳುತ್ತವೆ. ಹಾಗೆಂದು ಬಿಸಿಲಿದ್ದಾಗ ಹೊರಗೆ ಬಂತೆಂದುಕೊಳ್ಳಿ, ಸುಟ್ಟು ಹೋಗುತ್ತವೆ ನಡೆಯಲಾರದೆ. ನಾವೇ ಬರೇ ಪಾದಗಳಿಂದ ನಡೆಯಲಾರೆವು. ಆದರೆ ಅವು ಚಿಕ್ಕವು, ಅವು ಹೇಗೆ ಬದುಕಬಲ್ಲವು ಹೇಳಿ? ಆ ಬಿಸಿಲಿಗೆ ನಾವೇ ಬಿಸಿಲನ್ನು ತಡೆಯಲಾರೆವು. ಆದ್ದರಿಂದ ಅವು ಆಹಾರವನ್ನು ಏನು ಮಾಡಿಕೊಳ್ಳುತ್ತವೆ? ಭವಿಷ್ಯತ್ತು, ಮುಂಬರುವ ಕಾಲಗಳು ನಮಗೆ ಅನುಕೂಲವಾಗಿ ಇರವು, ಮುಂಬರುವ ಕಾಲವು ನಮಗೆ ಅನುಕೂಲವಾಗಿ ಇರದು ಎಂದುಕೊಂಡು
ಆ 2 ಕಾಲಗಳಲ್ಲಿ ಅವು ಉಪವಾಸದಿಂದ ಇರುತ್ತವೋ ಹೇಳಿ? ಆ 2 ಕಾಲಗಳಲ್ಲಿ ಕೂತು ಆನಂದದಿಂದ ಆಹಾರವನ್ನು ಭುಜಿಸಬೇಕು. ನಾವು ಯಾವ ಕೆಲಸವೂ ಮಾಡದೇ ಇರಬೇಕೆಂದರೆ ಆಹಾರವನ್ನು ಸಂಪಾದಿಸಿಕೊಳ್ಳಬೇಕೆಂದು. ಈಗೋ ಈ ಕಾಲದಲ್ಲಿ ಅವು ಆಹಾರವನ್ನು ಸಂಪಾದಿಸಿಕೊಳ್ಳುತ್ತಾ ಇರುತ್ತವೆ. ಇರುವೆಗಳು ಜ್ಞಾನವುಳ್ಳವೋ? ಆಲೋಚಿಸಿ. ಇರುವೆಗಳು ಜ್ಞಾನವುಳ್ಳವುಗಳೇನಾ? ಇವುಗಳ ಪ್ರಕಾರ ಆಲೋಚಿಸಿದ್ದಾದರೆ ಇರುವೆಗಳು ಜ್ಞಾನವುಳ್ಳವುಗಳಾಗಿವೆ. ಅವು ಕಷ್ಟಜೀವಿಗಳು ಎಂದು ಹೇಳಬಹುದು. ದೇವರು ಈ ವಿಷಯವನ್ನು ಹೇಳುತ್ತಾ ನಮ್ಮನ್ನು ಏನೆಂದು ಕರೆದಿದ್ದಾನೆ ಗೊತ್ತಾ? ಮಹಾಮೇಧಾವಿ ಇರುವೆಗಳ ಬಳಿಗೆ ಹೋಗು ಎಂದು ಎಂದಿದ್ದಾನೋ? ಏನು ಹೇಳಿದ್ದಾರೆ? ಸೋಮಾರಿಯೇ ಎಂದಿದ್ದಾನೆ. ದೇವರ ಸ್ವರೂಪದಲ್ಲಿ ಹುಟ್ಟಿದವನನ್ನು ದೇವರು ಏನನ್ನುತ್ತಿದ್ದಾನೆ? ನನ್ನನ್ನು ಮಾತ್ರ ಎಲ್ಲರ ಮುಂದೆ ನೀವು ಹಾಗೆ ಹೇಳುವುದು ಎಷ್ಟು ಮಾತ್ರಕ್ಕೂ ಸರಿಯಿಲ್ಲ ಎಂದು ಒಮ್ಮೊಮ್ಮೆ ಕೆಲವರು ಹೇಳುತ್ತಿರುತ್ತಾರೆ. ಅದರಲ್ಲೂ ಹೆಚ್ಚಾಗಿ ನಮಗೆ ಹತ್ತಿರದವರು ಹೇಳುತ್ತಿರುತ್ತಾರೆ. ನಾವೇನಾದರೂ ಅಂದೇವೆಂದುಕೊಳ್ಳಿ, ಎಲ್ಲರ ಮುಂದೆ ಅವರನ್ನು, ಎಲ್ಲರ ಮುಂದೆ ನನ್ನನ್ನು ಅಂತಿದ್ದೀರಾ ಎಂದು ಹೇಳುತ್ತಾರೆ. ಆಹಾ, ನಿಮಗೇನಾದರೂ ಸ್ಪೆಷಲ್ ರ್ಯಾಂಕ್ ಏನಾದರೂ ಇದೆಯಾ ಅನ್ನಬಾರದೆಂದು ಎಂದು ಹೇಳಬೇಕಾಗುತ್ತದೆ. ಅಂತಹ ಸಂದರ್ಭದಲ್ಲಿ ನನ್ನನ್ನು ಎಲ್ಲರ ಮುಂದೆ ಹಾಗೆ ಅಂದರು ಎನ್ನುವುದಲ್ಲ ಇಲ್ಲಿ. ಹಾಗೇನಾದರೂ ನಾವು ಅಂದುಕೊಂಡರೆ ದೇವರು ಪ್ರಕೃತಿಯಲ್ಲಿ ನಮಗೆ ಸಕಲ ಸೇವೆಗಳನ್ನು ಮಾಡಬೇಕಾದ ಪ್ರಕೃತಿಯನ್ನು ನೋಡಿ ನಮಗೆ ಏನನ್ನುತ್ತಿದ್ದಾನೆ ಗೊತ್ತಾ? ಸೋಮಾರಿಯೇ ಎಂದಿದ್ದಾನೆ. ಎಲ್ಲಿಗೆ ಹೋಗೆಂದಿದ್ದಾನೆ ಈ ಸೋಮಾರಿಯನ್ನು? ಇರುವೆಗಳ ಬಳಿಗೆ ಹೋಗು ಎಂದಿದ್ದಾನೆ ಆತನು. ಏನು ನಾನಾ? ಇರುವೆಗಳ ಬಳಿಗ? ಹೊಸಕಿದ್ರೆ ಹೊಸಕಿ ಹೋಗುತ್ತದೆ. ನಾನಾ ಹಾಗಂದನೋ? ಹಾಗನ್ನಬಾರದು. ಏಕೆಂದರೆ ಅವುಗಳನ್ನು ನೋಡಿದರೆ ನಿಮಗೆ ಸ್ವಲ್ಪ ಜ್ಞಾನ ಬರುತ್ತದೆ. ನೀವು ಅವುಗಳ ಬಳಿಯಲ್ಲಿ ಕಲಿತುಕೊಳ್ಳಬೇಕಾದ ಜ್ಞಾನವೇನು ಗೊತ್ತಾ? ಮುಂಬರುವ ಕಾಲವು ಹೇಗೆ ಇರುತ್ತದೋ ಮುಂಚಿತವಾಗಿ ಅರಿತವುಗಳಾಗಿ ಅವುಗಳ ಮೆದುಳೆಷ್ಟು ಗಾತ್ರದಲ್ಲಿ, ಅವುಗಳ ಆಲೋಚನೆ ಎಷ್ಟು, ಇಷ್ಟಕ್ಕೂ ಆ ತಲೆಯೇ ಚಿಕ್ಕದು. ಆ ತಲೆಯಲ್ಲಿ ಅಷ್ಟು ದೊಡ್ಡ ಮೆದುಳೆಲ್ಲಿದೆ ನಮಗೆ? ನೋಡಿದರೆ 3 kg ತೂಕವುಳ್ಳ ಮೆದುಳಿದೆ ನಮಗೆ. ಹೌದಲ್ಲವೇ? ಅಷ್ಟೋ ಇಷ್ಟೋ ಇದೆಯಲ್ಲವೇ ಒಂದು ಮಾಂಸದ ಮುದ್ದೆಯಷ್ಟು? ಇಂಥ ಮೆದುಳಲ್ಲಿ ಎಷ್ಟೊಂದು ಜ್ಞಾನವಿರಬೇಕು ನಮಗೆ. ಮೇಲಾಗಿ ನಾವು ಯಾರ ಸ್ವರೂಪವಂತೆ? ಇರುವೆಯನ್ನು ನೋಡಿದರೆ ಅದರ ತಲೆ ಚಿಕ್ಕದು, ಅದರ ಮೆದುಳೆಷ್ಟು, ಆ ಮೆದುಳಲ್ಲಿ ಆಲೋಚನೆ ಎಷ್ಟು, ಆ ಮೆದುಳಿಗಿರುವ ಆಲೋಚನೆ ಎಷ್ಟು, ಏನು ಮುಂಬರುವ ಕಾಲ. ಇಷ್ಟಕ್ಕೂ ನೀವು ಯಾವುದಾದ್ರೂ ಬೆಟ್ಟಕ್ಕೆ ಹೋದರೆ ನಿಮ್ಮ ನೇತ್ರಗಳಿಂದ ಸುತ್ತಮುತ್ತಲಿರುವ ಪ್ರದೇಶವನ್ನು ನೋಡಬಹುದು. ನೀವು ನಿಮ್ಮ ಮನೆಯಲ್ಲಿ ಕೂತು ಆಕಾಶದ ಕಡೆಗೆ ನೋಡಿದ್ದಾದರೆ ಕೆಲವು ಕೋಟ್ಯಾಂತರ ಕಿಲೋಮೀಟರ್ಗಳ ದೂರದಲ್ಲಿರುವ ಕೋಟ್ಯಾಂತರ ನಕ್ಷತ್ರಗಳು ಕಂಡುಬರುತ್ತಿರುತ್ತವೆ. ನಿಮ್ಮ ದೃಷ್ಟಿ ಎಷ್ಟೊಂದು ದೊಡ್ಡದು, ನಿಮ್ಮ ಆಲಿಕೆ ಎಷ್ಟೊಂದು ದೊಡ್ಡದು, ನಿಮ್ಮ ಆಲೋಚನೆ ಎಷ್ಟೊಂದು ದೊಡ್ಡದು. ಇಷ್ಟಕ್ಕೂ ಇರುವೆ ಹೇಗಿರುತ್ತದೆ? ಅದಕ್ಕೆ ಏನು ಕಾಣಿಸುತ್ತದೆ? ಏನನ್ನು ಊಹಿಸಬಲ್ಲದು? ಸೋಮಾರಿ, ನಿನಗೆ ಭವಿಷ್ಯತ್ತು ಜ್ಞಾನ ಇಲ್ಲ ಎನ್ನುತ್ತಿದ್ದಾನೆ. ಅದಕ್ಕೆ ಇರುವೆಗಳ ಬಳಿಗೆ ಹೋಗು ಎಂದಿದ್ದಾನೆ. ಅವುಗಳ ಪರಿಸ್ಥಿತಿಯನ್ನು ನೀನು ರಿಸರ್ಚ್ ಮಾಡು ಎಂದಿದ್ದಾನೆ. ನಮಗೆ ವಿಂಟರ್ ಅಂದರೆ ಚಳಿಗಾಲ ಬರುತ್ತದೆ. ಈ ಕಾಲದಲ್ಲಿ ಈ ಪ್ರಪಂಚದಲ್ಲಿ ಕೆಲವು ಸಾವಿರಾರು ಮೈಲಿಗಳಷ್ಟು ದೂರದಲ್ಲಿರುವ ರಷ್ಯಾ, ಅಮೆರಿಕಾ, ಆಸ್ಟ್ರೇಲಿಯಾ, ಹೀಗೆ ಎಷ್ಟೋ ಸಾವಿರಾರು ಮೈಲಿಗಳ ದೂರದಲ್ಲಿರುವ ಪಕ್ಷಿಗಳು, ಆ ದೇಶಕ್ಕೆ ಸೇರಿದವುಗಳು ನಮ್ಮ ದೇಶಕ್ಕೆ ಬರುತ್ತವೆ ಗೊತ್ತಾ? ಯಾಕೆ ಗೊತ್ತಾ? ಆ ದೇಶದಲ್ಲಿ ನೀರು ಗಡ್ಡೆ ಕಟ್ಟುತ್ತದೆ. ಚಳಿಗಾಲದಲ್ಲಿ ಅಲ್ಲಿ ನೀರು ಏನಾಗುತ್ತದೆ? ಗಡ್ಡೆಯಾಗುತ್ತದೆ. ಸಮುದ್ರದಲ್ಲೂ ಕೂಡ ಐಸಾಗಿ ಬಿಡುತ್ತದೆ ಮೇಲ್ಭಾಗ. ಹಡಗುಗಳು ಚಲಿಸುವುದಕ್ಕೆ ಕಷ್ಟವಾಗುತ್ತದೆ. ಯುರೋಪ್ನಲ್ಲಿ ಅನೇಕ ದೇಶಗಳು, ಗ್ರೀನ್ಲ್ಯಾಂಡ್, ಉತ್ತರ ಅಮೆರಿಕಾ, ಅಲಸ್ಕಾ, ಪ್ರಪಂಚದಲ್ಲಿ ಕೆಲವು ದೇಶಗಳಲ್ಲಿರುವ ನೀರು, ಸಮುದ್ರಗಳು ಕೂಡ ಇಬ್ಬನಿ ಮಂಚು ಗಡ್ಡೆ ಕಟ್ಟಿಬಿಡುತ್ತದೆ ಮಹಾಪರ್ವತಗಳಂತೆ. ಇನ್ನು ಹಡಗುಗಳು ಹೇಗೆ ಚಲಿಸುತ್ತವೆ? ಪಕ್ಷಿಗಳು ಏನು ತಿನ್ನುತ್ತವೆ? ಮೀನುಗಳನ್ನು ಹೇಗೆ ಬದುಕಬಲ್ಲವು? ಆಗ ಅಲ್ಲಿ ಆಹಾರ ಹೇಗೆ ಸಿಗುತ್ತದೆ? ನೀರು ಗಡ್ಡೆ ಕಟ್ಟಿದರೆ ಆ ಮಂಜುಗಡ್ಡೆಗಳ ಕೆಳಗೆ ಎಲ್ಲೋ ಆಳದಲ್ಲಿ ಮೀನುಗಳಿರುತ್ತವೆ. ಅದನ್ನು ಹೇಗೆ ತಿನ್ನಬಲ್ಲವು ಅವು? ಆದ್ದರಿಂದ ಅವು ಏನು ಮಾಡುತ್ತವೆ ಎಂದರೆ, ನಾವು ವಲಸೆ ಹೋಗೋಣ. ನೀರು ಗಡ್ಡೆ ಕಟ್ಟದ ಪ್ರದೇಶಗಳು, ಪಟ್ಟಣಗಳು, ದೇಶಗಳು ಎಲ್ಲಿವೆಯೋ ಎಂದು ಕೆಲವು ಸಾವಿರಾರು ಮೈಲುಗಳಷ್ಟು ಆಯಾಸಗೊಳ್ಳದೆ ರೆಕ್ಕೆಗಳಿಂದ ಹಾರಿ ಹಾರಿ ಕೆಲವು ತಿಂಗಳುಗಳು ಪ್ರಯಾಣ ಮಾಡುತ್ತವಂತೆ ಅವು.
ಮಂಡಗದ್ದೆ ಪಕ್ಷಿಧಾಮ, ಆಂಧ್ರದಲ್ಲಿ ಕೊಲ್ಲೇರಿ ಸರಸ್ಸು, ಒರಿಸ್ಸಾದಲ್ಲಿ ಚಿಲಕ ಸರಸ್ಸು, ಅವುಗಳ ಚರಿತ್ರೆಯನ್ನು ನೀವು ಓದಿದ್ದಾದರೆ ಅಲ್ಲಿಗೆ ಬರುತ್ತವೆ ಈ ಪಕ್ಷಿಗಳು. ಪ್ರಪಂಚದಲ್ಲಿ ಎಲ್ಲಿಂದೆಲ್ಲಿಂದಲೋ ಬರುತ್ತವೆ. ಇಬ್ಬನಿ, ಚಂಡಮಾರುತಗಳು, ನೀರು ಗಡ್ಡೆ ಕಟ್ಟುವ ಪರಿಸ್ಥಿತಿಗಳು ಅವುಗಳಿರುವ ದೇಶಗಳಿಗೆ ಈಗ ಸಂಭವಿಸುತ್ತವೆ ಎಂದುಕೊಂಡು ಅವು ಹಾಗೆ ಮುಂಚಿತವಾಗಿ ಅರಿತು ಕಾಲವನ್ನು, ಈ ವಿಷಯಗಳೆಲ್ಲವೂ ಬೈಬಲ್ನಲ್ಲಿವೆ. ನಿಮಗೆ ರೆಫರೆನ್ಸ್ ಹೇಳುತ್ತಿಲ್ಲವಷ್ಟೇ, ಇವೆಲ್ಲವೂ ಬೈಬಲ್ನಲ್ಲಿ ರೆಫರೆನ್ಸ್ನೊಂದಿಗೆ ಸಹ ಇವೆ. ಅವೆಲ್ಲವೂ ಪ್ರಯಾಣ ಮಾಡಿ ವಲಸೆ ಬರುತ್ತಿರುತ್ತವೆ ನಮ್ಮ ದೇಶಕ್ಕೆ. ಇಲ್ಲಿ ಎಲ್ಲಾದರೂ ನೀರು ಗಡ್ಡೆ ಕಟ್ಟುತ್ತದೋ? ತಣ್ಣಗಾಗುತ್ತದೆ ಹೊರತು ಗಡ್ಡೆ ಕಟ್ಟುವುದಿಲ್ಲ ಎಲ್ಲಿಯೂ. ಇಲ್ಲಿಗೆ ಬಂದು ಮೀನುಗಳನ್ನು ತಿಂದು ಇಬ್ಬನಿ ಕಾಲವೆಲ್ಲ, ಚಳಿಕಾಲವೆಲ್ಲ ಹೋದ ನಂತರ ಫೆಬ್ರವರಿ ತಿಂಗಳಿನ ತರುವಾಯ ಅವು ಹಾರಲು ಪ್ರಾರಂಭಿಸಿ ಅವು ಹೊರಟು ಹೋಗುತ್ತವೆ ಅವುಗಳ ದೇಶಗಳಿಗೆ. ಅಂದರೆ ಇದರಿಂದ ಪ್ರಕೃತಿಗೆ ಏನಿದೆ ಎಂದುಕೊಳ್ಳುತ್ತಿದ್ದೀರಾ ನೀವು? ಪ್ರಕೃತಿ, ಪಂಚಭೂತಗಳಿಗೆ ಏನಿದೆ? ಪಂಚಭೂತಗಳಿಗೆ ಏನಿದೆ? ಭವಿಷ್ಯತ್ತು ಜ್ಞಾನ ಇದೆ. ಈಗ ಹೇಳಿ, ಪ್ರಕೃತಿ ದೊಡ್ಡದೋ ನೀವು ದೊಡ್ಡವರು? ಬೈಬಲ್ ಪ್ರಕಾರವಾಗಿ, ನಿಮಗಿರುವ ಜ್ಞಾನದ ಪ್ರಕಾರವಾಗಿ ಈ ವೃಕ್ಷಗಳು, ಈ ಇರುವೆಗಳು, ಈ ಪಕ್ಷಿಗಳು, ಜಲಚರಗಳು, ಚತುಷ್ಪಾದ ಜಂತುಗಳು ಇವೆಲ್ಲವೂ ಇವೆ. ಅವು ಶ್ರೇಷ್ಠವೋ ನೀವು ಶ್ರೇಷ್ಠರೋ? ನಾವು ಹೇಗೂ ಶ್ರೇಷ್ಠರಲ್ಲ ಎಂದು ಅಂದುಕೊಳ್ಳುತ್ತಿದ್ದೀರಾ ನೀವು? ನೋ, ನಾವು ಶ್ರೇಷ್ಠರೇ ಆಗಿದ್ದೇವೆ. ಅವು ನಮ್ಮಂತೆ ಆಲೋಚಿಸಲಾರವು, ನಮ್ಮಂತೆ ಪ್ರಯಾಣಿಸಲಾರವು, ನಮ್ಮಂತೆ ಜ್ಞಾನ ಉಳ್ಳವುಗಳಲ್ಲ, ನಮ್ಮ ಹಾಗೆ ಭಾಷೆ ತಿಳುವಳಿಕೆ ಉಳ್ಳವುಗಳಲ್ಲ. ಅವು ಪ್ರಕೃತಿ ನಮಗೆ ಸೇವೆ ಮಾಡುವವುಗಳಾಗಿವೆ. ಅವು ಈ ಪ್ರಕೃತಿಯು ಸಕಲ ವಿಧವಾದ ಸೇವೆಗಳನ್ನು ನಮಗೆ ಮಾಡುತ್ತಿವೆ. ಒಂದು ವೃಕ್ಷವು ಫಲಿಸಿದರೂ, ಒಂದು ಗಿಡ ಹೂ ಬಿಟ್ಟರೂ, ಭೂಮಿ ಫಲಿಸಿದರೂ, ಸೂರ್ಯ ಚಂದ್ರ ಪ್ರಕಾಶಿಸಿದರೂ, ನಕ್ಷತ್ರಗಳು ಪ್ರಕಾಶಿಸುತ್ತಿದ್ದರೂ ಯಾರಿಗೋಸ್ಕರ? ಅವುಗಳಿಗೋಸ್ಕರ ಮಾತ್ರವಲ್ಲ, ನಮಗೋಸ್ಕರವೇ. ಅದು ವಾಸ್ತವವಾಗಿದೆ. ನಾವು ತಿನ್ನಬೇಕೆಂದು, ನಾವು ಭುಜಿಸಬೇಕೆಂದು. ಈ ಪ್ರಕೃತಿ, ಈ ಪಂಚಭೂತಗಳು ಭವಿಷ್ಯತ್ತು ಹೇಗಿರುತ್ತದೋ ಎಂಬುದನ್ನು ತಿಳಿದುಕೊಳ್ಳುತ್ತಿವೆ. ಹಾಗೆ ತಿಳಿದುಕೊಳ್ಳುವುದೇ ಮಾತ್ರವಲ್ಲದೆ ಆ ಭವಿಷ್ಯತ್ನಲ್ಲಿ ತಮ್ಮ ಬದುಕನ್ನು ಹೇಗೆ ಸಾಗಿಸಬೇಕು ಎಂಬ ಆಲೋಚನೆಯೂ ಕೂಡ ಅವುಗಳಿಗಿವೆ. ಭವಿಷ್ಯತ್ತು, ಮುಂಬರುವ ಭವಿಷ್ಯತ್ನಲ್ಲಿ, ಅಂದರೆ ಮುಂಬರುವ ಕಾಲದಲ್ಲಿ, ಮುಂದಿನ ಕಾಲದಲ್ಲಿ, ಆ ಕಾಲದಲ್ಲಿ ನಾವು ಹೇಗೆ ಬದುಕಬೇಕೆಂಬುದನ್ನು ಈಗಿರುವ ಕಾಲದಲ್ಲಿ ಆಲೋಚನೆಯುಳ್ಳವುಗಳಾಗಿವೆ. ವಂಡರ್ಫುಲ್ ಅಲ್ಲವೇ ಇದು? ಅವು ಹಾಗೆ ಆಲೋಚನೆಯುಳ್ಳವುಗಳಾಗಿವೆ ಅಂದರೆ ವಂಡರ್ಫುಲ್. ಅದು ಮುಂಬರುವ ಭವಿಷ್ಯತ್ತು ಇಷ್ಟೊಂದು ಕ್ಲಿಷ್ಟವಾಗಿ ನಮಗೆ ಅನುಕೂಲವಾಗಿ ಇರದು, ಬದುಕಲಾರೆವು ಅದರಲ್ಲಿ ಬದುಕುವುದಕ್ಕಾಗಿ ನಾವು ಏನು ಮಾಡಬೇಕು ಎಂದು ಈಗಿರುವ ಕಾಲದಲ್ಲಿ ಅವು ಆಲೋಚಿಸುತ್ತಾ ಅವುಗಳ ಭವಿಷ್ಯತ್ನಲ್ಲಿ ಅವುಗಳಿಗೆ ಸಂಭವಿಸುವ ಪ್ರಮಾದಗಳಿಂದ ಅವು ತಪ್ಪಿಸಿಕೊಳ್ಳುತ್ತಿವೆ. ಎಷ್ಟೊಂದು ಜ್ಞಾನವಿದೆ ಅಲ್ಲವೇ ಅದಕ್ಕೆ? ಬದುಕುವುದಕ್ಕಾಗಿ ಅವುಗಳಿಗೆ ಆ ಜ್ಞಾನ ಇದೆ. ಬದುಕುವುದಕ್ಕಾಗಿ ನಮಗೂ ಇದೆ ಜ್ಞಾನ, ಇಲ್ವಾ? ಬದುಕುವುದಕ್ಕಾಗಿ ನಮಗೆ ಜ್ಞಾನ ಇಲ್ಲವೋ? ನಮಗೂ ಇದೆ. ಆ ಜ್ಞಾನವು ನಮಗೆ ಎಷ್ಟರವರೆಗೆ ಇದೆ ಎಂದರೆ ಸಾಯುವವರೆಗೆ ಮಾತ್ರವೇ ಇದೆ. ಬದುಕಲು ಕಲಿತವನು ಎನ್ನುತ್ತಾರೆ ಮನುಷ್ಯನನ್ನು ನೋಡಿ ಏನೆನ್ನುತ್ತಾರೆ ಗೊತ್ತಾ? ಬದುಕಲು ಕಲಿತವನು ಎಂದು. ಅಂದರೆ ಇವನು ಒಳ್ಳೆಯವನೋ ಕೆಟ್ಟವನೋ? ಬದುಕಲು ಕಲಿತವನು ಇವನು ಎಂದು ನಾವು ಯಾರನ್ನಾದರೂ ನೋಡಿ ಅಂದರೆ ಅವನು ಒಳ್ಳೆಯವನೋ ಎಂದೋ ಅಥವಾ ಒಳ್ಳೆಯವನಲ್ಲವೆಂದೋ? ಒಳ್ಳೆಯವನಲ್ಲ ಎಂದು. ಯಾಕೆಂದರೆ ಬದುಕಲು ಕಲಿತವನು ಅಂದರೆ ಅವನು ಹೇಗೆ ಬದುಕಬೇಕೋ ಎಂದು ಆಲೋಚಿಸಿದ್ದಾನೆ, ಉಳಿದವರೆಲ್ಲರನ್ನು ಮುಳುಗಿಸುವುದಕ್ಕೆ. ಆದ್ದರಿಂದ ಬದುಕಲು ಕಲಿತವನು. ಈ ಬದುಕಲು ಕಲಿತವನು ಸಾಯುವವರೆಗೂ ಅವನು ಬದುಕನ್ನು ಕುರಿತು ಆಲೋಚಿಸುವವನಾಗಿದ್ದಾನೆ. ಅಲ್ಲಿಯವರೆಗೇನೆ ಅವನ ಭವಿಷ್ಯತ್ತು ಗೊತ್ತು. ಆ ತರುವಾಯದ ಭವಿಷ್ಯತ್ತು ಅವನಿಗೇನಾದರೂ ಗೊತ್ತುಂಟಾ? ಏನಿದೆ, ಸತ್ತು ಹೋಗುತ್ತೇವೆ ಎನ್ನುತ್ತಾರೆ ಅವರು. ಹೋಗಲಿ, ಲೋಕದಲ್ಲಿರುವವರಿಗಂತೂ ಆ ಜ್ಞಾನ ಇಲ್ಲ ಬಿಡಿ. ನಾವು ಕ್ರೈಸ್ತರಾಗಿ ಭವಿಷ್ಯತ್ತು ನಮಗೆ ಗೊತ್ತೆಂದು ನಾವು ಅಂದುಕೊಳ್ಳುತ್ತಿದ್ದೇವೆ.
ಭವಿಷ್ಯತ್ತನ್ನು ಕುರಿತು ನಾವೇನಾದರೂ ಆಲೋಚಿಸುವವರಾಗಿದ್ದೇವಾ? ಭವಿಷ್ಯತ್ತನ್ನು ಕುರಿತು ಒಂದು ಮಾತು ಬರೆಯಲ್ಪಟ್ಟಿದೆ. ಇಬ್ರಿ ಪತ್ರಿಕೆ 11ನೇ ಅಧ್ಯಾಯ 15ನೇ ವಚನದಿಂದ, ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು ಎಂದು ಹೇಳಿದ್ದಾನೆ. ಸಮುದ್ರದ ದಡಕ್ಕೆ ನೀವೆಂದಾದರೂ ಹೋಗಿದ್ದೀರಾ? ಬಹುಶಃ ಹೋಗಿರುತ್ತೀರಿ. ನೀವು ಹೋದಾಗ ದಡದ ಮೇಲೆ ನಿಂತು ಸಮುದ್ರದ ಕಡೆಗೆ ನೀವು ನೋಡುತ್ತಾ ಇದ್ದರೆ ನಿಮಗೇನು ಕಾಣಿಸುತ್ತದೆ? ಅತ್ತಿಂದ ಇತ್ತ ಕಡೆಗೆ, ಇತ್ತಿಂದ ಅತ್ತ ಕಡೆಗೆ ಒಂದು ಗೆರೆಯ ರೀತಿಯಲ್ಲಿ ಕಾಣಿಸುತ್ತದೆ. ಅಂದರೆ ಆಕಾಶವು ಸಮುದ್ರವು ಸೇರಿಕೊಂಡಂತೆ ಒಂದು ಗೆರೆಯ ರೀತಿಯಲ್ಲಿ ನಿಮಗೆ ಕಾಣಿಸುತ್ತದೆ. ಅಂದರೆ ಆಕಾಶವು ಸಮುದ್ರವು ಸೇರಿಕೊಂಡಂತೆ ಅವೆರಡರ ಮಧ್ಯದಲ್ಲಿ ಒಂದು ಚಿಕ್ಕ ಗೆರೆಯ ರೀತಿಯಲ್ಲಿ ನಿಮಗೆ ಕಂಡುಬರುತ್ತದೆ. ನೀವಿದ್ದಲ್ಲಿ ಮಾತ್ರ ನಿಮಗೆ ಊರು ಕಂಡುಬರುತ್ತದೆ. ನಾವು ನಿಂತ ಕಡೆಯಲ್ಲಿ ಮಾತ್ರವೇ ಊರು ಕಂಡುಬರುತ್ತದೆ. ಆಕಾಶಕ್ಕೂ ಸಮುದ್ರಕ್ಕೂ ನಡುವೆ ಕಂಡುಬರುತ್ತಿರುವಂತಹ ಗೆರೆಯನ್ನು ದಾಟಿ ಸ್ವಲ್ಪ ದೂರ ನೀವು ಹೋದಿರೆಂದುಕೊಳ್ಳಿ ಬೋಟಿನಲ್ಲಿ. ಸಮುದ್ರದ ಮೇಲೆ ಬೋಟಿನಲ್ಲಿ ಸ್ವಲ್ಪ ದೂರದವರೆಗೂ ಹೋಗಿ ನೀವು ಅಲ್ಲಿಂದ ಊರು ಕಡೆ ನೋಡಿ, ಪುನಃ ಅದೇ ಗೆರೆಯು ನಿಮಗೆ ಕಾಣಿಸುತ್ತದೆ. ಹೌದಲ್ಲವೇ? ಸಮುದ್ರದಲ್ಲಿ ಸ್ವಲ್ಪ ದೂರಕ್ಕೆ ಹೋದಲ್ಲಿ, ಅಂದರೆ ಸುಮಾರು ಒಂದು 10-15 ಕಿಲೋಮೀಟರ್ಗಳಷ್ಟು ದೂರಕ್ಕೆ ಹೋದರೆ ಆಗ ನಿಮಗೆ ಎಷ್ಟೊಂದು ಅಂದವಾಗಿ ಕಾಣುತ್ತದೆ ಗೊತ್ತಾ? ಸುತ್ತಲೂ ಗೆರೆ ರೌಂಡಾಗಿ ಕಾಣಿಸುತ್ತದೆ. ಸುತ್ತಲೂ ಗುಂಡನೆ ಗೆರೆಯಂತೆ ಕಾಣಿಸುತ್ತಿರುತ್ತದೆ, ಆಕಾಶವನ್ನು ಬೋರ್ಲು ಹಾಕಿದಂತೆ. ಅಲ್ಲಿ ನಿಮ್ಮನ್ನು ಗಿರ ಎಂದು ಒಂದು ಸಾರಿ ತಿರುಗಿಸಿ. ನಿಮಗೆ ಅರ್ಥವಾಗುತ್ತಿದೆಯಾ? ಚಿಕ್ಕ ಮಕ್ಕಳು ಚಿಕ್ಕಂದಿನಲ್ಲಿ ಆಟಾಡುತ್ತಿರುತ್ತಾರೆ. ಗಿರನೆ ತಿರುಗಿಸಿಬಿಟ್ಟು ಈಗ ಭೂಮಿ ಯಾವ ಸೈಡ್ ಇದೆಯೋ ಹೇಳಿ ಎಂದು ಕೇಳಿ ಎತ್ತಿಂದೆತ್ತ ಹೋಗುತ್ತಾರೋ ತಿಳಿಯೋದು. ಊರು ಗೊತ್ತಿಲ್ಲ, ಊರು ಎತ್ತ ಕಡೆ ಇರುತ್ತದೋ ಗೊತ್ತಿರೋದಿಲ್ಲ. ನಿಮಗೆ ಅರ್ಥವಾಗುತ್ತಿದೆಯಾ? ನೋಡಿದ್ರ ನಿಮ್ಮ ಜ್ಞಾನವು ಎಷ್ಟೊಂದು ಶ್ರೇಷ್ಠದ್ದೋ, ನಮ್ಮ ಜ್ಞಾನವು ಎಷ್ಟೊಂದು ಶ್ರೇಷ್ಠವೋ. ಇಲ್ಲೊಂದು ವಿಷಯವನ್ನು ನೀವು ಗಮನಿಸಬೇಕು. ಕೆಲವು ಸಾವಿರಾರು ಮೈಲುಗಳಷ್ಟು ದೂರದಿಂದ ಬರುವ ಪಕ್ಷಿಗಳಿಗೂ ಕೂಡ ಹಾಗೆಯೇ ಕಾಣಿಸುತ್ತದೆ. ಕೆಲವು ಸಾವಿರಾರು ಮೈಲುಗಳಷ್ಟು ದೂರದಿಂದ ಬರುವ ಪಕ್ಷಿಗಳಿಗೆ ಸುತ್ತಲೂ ಅದೇ ಗೆರೆಯೇ ಕಾಣಿಸುತ್ತದೆ. ಆದರೆ ಭಾರತ ದೇಶ ಈ ಕಡೆ ಇದೆ ಎಂದು, ಆಸ್ಟ್ರೇಲಿಯಾ ದೇಶ ಈ ಕಡೆ ಇದೆ ಎಂದು, ಅಮೆರಿಕ ದೇಶ ಈ ಕಡೆ ಇದೆ ಎಂದು, ಗ್ರೀನ್ಲ್ಯಾಂಡ್ ಇತ್ತ ಕಡೆ ಇದೆ ಎಂದು, ಅಲಸ್ಕಾ ಇತ್ತ ಕಡೆ ಇದೆ ಎಂದು, ಜಪಾನ್ ಈ ಕಡೆ ಇದೆ ಎಂದು ಅವುಗಳಿಗೆ ಹೇಗೆ ಗೊತ್ತು ಎಂದು ನೀವು ಅಂದುಕೊಳ್ಳುತ್ತಿದ್ದೀರಾ? ಆಲೋಚಿಸುತ್ತಿದ್ದೀರಾ ನೀವು? ಅವುಗಳಿಗೆ ಹೇಗೆ ಗೊತ್ತು? ಹೇಗೆ ಗೊತ್ತೆಂದರೆ ಜ್ಞಾಪಕದಲ್ಲಿಟ್ಟುಕೊಂಡಿವೆ. ಅವು ಏನು ಮಾಡಿವೆ? ಆ ರೂಟನ್ನು ಜ್ಞಾಪಕದಲ್ಲಿಟ್ಟುಕೊಂಡಿವೆ. ನಿಮ್ಮನ್ನು ಗಿರನೆ ತಿರುಗಿಸಿ ಬಿಟ್ಟರೂ ನಿಮಗೆ ಜ್ಞಾಪಕ ಇದ್ದರೆ ನಿಮ್ಮ ಊರು ಯಾವ ಕಡೆ ಇದೆ ಎಂಬುದನ್ನು ಹೇಳಬಲ್ಲಿರಿ ನೀವು. ವಾಕ್ಯವನ್ನು ನೋಡಿ ಈಗ. ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ, ಅಂದರೆ ಜ್ಞಾಪಕದಲ್ಲಿದ್ದರೆ, ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ನೀವು ತಿರುಗಿ ಹೋಗಬೇಕು. ಬಂದಿದ್ದಿ ಆದ್ದರಿಂದ ಹೋಗಬೇಕು, ಬಂದಿದ್ದಿ ಆದ್ದರಿಂದ ಹೋಗಬೇಕು, ಬಂದಿದ್ದಿ ಆದ್ದರಿಂದ ಹೋಗಬೇಕು. ಇಷ್ಟಕ್ಕೂ ನೀವು ಬಂದಿರುವ ಸಂಗತಿ ನಿಮಗೆ ಗೊತ್ತಿದೆಯೋ? ಅಮ್ಮನ ಹೊಟ್ಟೆಯಿಂದ ಬಂದಿದ್ದಿ ಎಂದು ಅಂದುಕೊಳ್ಳುತ್ತಿದ್ದೀರಿ ನೀವು. ಪಾಪ ಅಮಾಯಕರು. ತಾಯಿಯ ಹೊಟ್ಟೆ ನಿನಗೆ ದ್ವಾರವಾಗಿದೆ. ಈ ಲೋಕದಲ್ಲಿ ನಿಮ್ಮನ್ನು ಬಿಡುವುದಕ್ಕಾಗಿ ತಾಯಿಯ ಹೊಟ್ಟೆ ನಿಮಗೆ ದ್ವಾರವಾಗಿದೆ ಹೊರತು ಅದು ದ್ವಾರವೇ, ಡೋರ್ ಅದು. ಈಗ ಪುನಃ ಯಾವುದೋ ಒಂದು ತಾಯಿಯನ್ನು ನೋಡಿ ಅವರ ಹೊಟ್ಟೆಯೊಳಗೆ ಹೋಗಿ ಪರಲೋಕಕ್ಕೆ ಹೋಗಬಹುದು ಎಂದು ಅಂದುಕೊಳ್ಳಬೇಡಿ. ಅರ್ಥವಾಗುತ್ತಿದೆಯಾ ನಿಮಗೆ? ಈಗ ಡೈರೆಕ್ಟಾಗಿ ನಿನ್ನಷ್ಟಕ್ಕೆ ನೀನೇ ಹೋಗಬೇಕು. ಆಗ ಚಿಕ್ಕವನಾಗಿದ್ದಿ, ಬಂದಿದ್ದಿ. ನಿಮಗೆ ಆತನೇ ಡೋರ್ ಹಾಕಿದ್ದಾನೆ ಈಗ ಬರುವುದಕ್ಕಾಗಿ. ಆಗ ಚಿಕ್ಕವರಾಗಿದ್ದೀರಿ. ಈಗ ಮೀಸೆ ತಿರುಗುತ್ತಿದ್ದೀರಿ. ಬುದ್ಧಿವಂತನೆಂದುಕೊಳ್ಳುತ್ತಿದ್ದೀರಿ ನೀವು.
ಈ ಸಾರಿ ನಿಮಗೆ ಯಾವ ತಾಯಿಯ ಹೊಟ್ಟೆಯೂ ಇಲ್ಲ. ಪರಲೋಕಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ ನೀವೇ ಹೋಗಬೇಕು. ನೀವು ಹೋಗಬೇಕೆಂದರೆ ನಿಮಗೆ ಏನಿರಬೇಕು? ಮನಸ್ಸಿಟ್ಟವರಾಗಿರಬೇಕು, ಅಂದರೆ ಜ್ಞಾಪಕದಲ್ಲಿರಬೇಕು. ಪರಲೋಕಕ್ಕೆ ಹೋಗುವುದಕ್ಕಾಗಿ ಯಾವುದಾದರೂ ಮ್ಯಾಪನ್ನು ಸಂಪಾದಿಸಿದ್ದೀರಾ? ಏನಾದರೂ ಯಾವುದಾದರೂ ಜ್ಞಾಪಕಗಳಿವೆ ನಿಮಗೆ? ಯಾರಾದರೂ ಜ್ಞಾಪಕ ಮಾಡುತ್ತಿದ್ದರೆ ನೀವು ಕೇಳುತ್ತಿದ್ದೀರಾ, ಇಲ್ಲವೇ ಮತ್ತಾಗಿ ಇದ್ದೀರಾ? ಆಲೋಚನೆ ಮಾಡಿ. ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ, ಅಂದರೆ ಆ ದೇಶವನ್ನು ಜ್ಞಾಪಕದಲ್ಲಿಟ್ಟುಕೊಂಡಿದ್ದರೆ, ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿರುತ್ತದೆ. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವರು. ಆದುದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಆ ಪಟ್ಟಣಕ್ಕೆ ದಾರಿಯು ಅಥವಾ ಮಾರ್ಗವು ನಿಮಗೆ ಗೊತ್ತಾ? ನಿಮಗೇನಾದರೂ ಗೊತ್ತುಂಟಾ ಆ ಪಟ್ಟಣಕ್ಕೆ ಹೋಗುವ ದಾರಿ? ಹೋಗಲಿ, ಯಾರಾದರೂ ಬಂದು ಆ ಪಟ್ಟಣಕ್ಕೆ ಹೋಗುವ ದಾರಿಯನ್ನು ನಮಗೆ ಹೇಳಿ ಎಂದು ಕೇಳುತ್ತಿದ್ದಾರಾ? ಅದೂ ಇಲ್ಲ. ಪಟ್ಟಣಕ್ಕೆ ಹೋಗುವ ದಾರಿಯೂ ತಿಳಿಯದು, ಆ ದಾರಿಯನ್ನು ಕುರಿತು ತಿಳಿದುಕೊಳ್ಳುವ ವಿಧಾನವೂ ತಿಳಿಯದು. ನೀವೆಷ್ಟೊಂದು ಅಮಾಯಕರಾಗಿದ್ದೀರಿ. ಸ್ವಲ್ಪವೂ ಭಯವಿಲ್ಲ ನಿಮಗೆ. ಇನ್ನು ಸ್ವಲ್ಪ ದಿನ ಕಳೆದರೆ ಹ್ಯಾಪಿ ನ್ಯೂ ಇಯರ್, ವಿಶ್ ಯು ಹ್ಯಾಪಿ ನ್ಯೂ ಇಯರ್, ವೆಲ್ಕಮ್, ಸೇಮ್ ಟು ಯು, ಬಾಯ್. ಇವುಗಳನ್ನು ಬಿಟ್ಟು ಬೇರೇನು ತಿಳಿಯದು ಇವರಿಗೆ. ಬುದ್ಧಿವಂತರು, ದಾರಿಯನ್ನು ತಿಳಿದವರನ್ನು ಕುರಿತು ಹೇಳಲ್ಲ ನಿಮಗೆ. ಬುದ್ಧಿವಂತರು, ದಾರಿ ತಿಳಿದವರಿದ್ದಾರೆ, ಅವರನ್ನು ಕುರಿತು ಹೇಳುತ್ತೇನೆ ಕೇಳಿ, ಗಮನದಲ್ಲಿಟ್ಟುಕೊಳ್ಳಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 10ನೇ ವಚನ ನೋಡಿ. ಯಾಕಂದರೆ ಅವನು, ಅಂದರೆ ಅಬ್ರಹಾಮನು, ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಅಂದರೆ ರೂಟ್ ಗೊತ್ತಾಗಿದೆಯಾ ಇಲ್ವಾ ಆತನಿಗೆ? ಹೂ ಅಂದರೆ ಸಾಕು, ಹೊರಟು ಹೋಗುವುದಕ್ಕೆ ಸಿದ್ಧನಾಗಿದ್ದಾನೆ ಆತನು. ಹೂ ಅನ್ನಬೇಕಷ್ಟೇ, ಸಿದ್ಧವಾಗಿದ್ದಾನೆ ಗಂಟು ಮೂಟೆ ಕಟ್ಟಿಕೊಂಡು. ಎಷ್ಟೊಂದು ಸುಂದರವಾದ ಮಾತಿದು. ಅಬ್ರಹಾಮನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಆತನು ಮರಣಿಸಿ ಎಷ್ಟು ಕಾಲವಾಗಿದೆ ಗೊತ್ತಾ? ಭೂಮಿಯ ಮೇಲೆ ಆತನು ಮರಣಿಸಿ ಎಷ್ಟು ಕಾಲವಾಗಿದೆ? ಅಬ್ರಹಾಮನು ಮರಣಿಸಿ ಇಂದಿಗೆ 4000 ವರ್ಷಗಳಾಗಿವೆ. ಇಂದಿಗೆ 4000 ಇಯರ್ಸ್. ಈ ಮಾತನ್ನು ಈಗ ಓದುತ್ತಿದ್ದೇವೆ. ಇಂದಿಗೂ ಕೂಡ ಆ ಪಟ್ಟಣಕ್ಕಾಗಿ ಎದುರು ನೋಡುತ್ತಿದ್ದಾನೆ. ಆತನ ಬದುಕೆಷ್ಟು ಪ್ರಿಯರೇ? ಆತನ ಬದುಕು ಎಷ್ಟು? ಆತನ ಜೀವನ ಕಾಲ ಎಷ್ಟು ಎಂದು ಓದಿದ್ದೀರಿ ಬೈಬಲ್ನಲ್ಲಿ? ಬದುಕಿದ್ದು 175 ವರ್ಷಗಳು, ಎದುರು ನೋಡುತ್ತಿರುವುದು 4000 ವರ್ಷಗಳು. ನಿಮ್ಮ ವಯಸ್ಸೆಷ್ಟು? ನಿಮ್ಮ ಕಾಲವೆಷ್ಟು? ನಿಮ್ಮ ವಯಸ್ಸೆಷ್ಟು? ಎಲ್ಲರೂ ಸುಮಾರು 70 ವರ್ಷಗಳೊಳಗೆ ಇರುತ್ತೀರಿ. ಇಷ್ಟಕ್ಕೂ ನೀವು ಏನಾದರೂ ಎದುರು ನೋಡಬೇಕೆಂದು ಅಂದುಕೊಳ್ಳುತ್ತಿದ್ದೀರಾ? ಆತನು ಎದುರು ನೋಡುತ್ತಿರುವ ಕಾಲವು 4000 ವರ್ಷಗಳು. ಅದು ಇನ್ನೂ ಕಂಟಿನ್ಯೂ ಆಗುತ್ತಿದೆ. ನಿಮಗಿನ್ನೂ 60 ವರ್ಷನೇ ಆಗಿರೋದಿಲ್ಲ. ಇನ್ನು ಎದುರು ನೋಡುವುದಕ್ಕೆ ಅರ್ಥವೇ ತಿಳಿಯದು ನಿಮಗೆ. ಪರಲೋಕಕ್ಕಾಗಿ ಎದುರು ನೋಡಬೇಕೆಂಬ ಆಲೋಚನೆಯೇ ಇಲ್ಲ ನಿಮಗೆ. ಅದಕ್ಕೆ ಹೇಳಿದ್ದಾನೆ, ಸೋಮಾರಿ ಸೋಮಾರಿ, ಇರುವೆಗಳ ಬಳಿಗೆ ಹೋಗು ಎಂದು ಹೇಳಿದ್ದಾನೆ ನಿನ್ನನ್ನು. ಭವಿಷ್ಯತ್ತನ್ನು ತಿಳಿದವುಗಳಾಗಿವೆ ಅವು. ಮುಂಬರುವ ಮಳೆಗಾಲ ಬೇಸಿಗೆಯಲ್ಲಿ ತಮ್ಮ ಆಹಾರವನ್ನು ಸಂಪಾದಿಸಿಕೊಳ್ಳಲಾರವು ಎಂದು. ಅಂತಹ ಸಮಯದಲ್ಲಿ ಭೂಮಿಯಲ್ಲಿ ಮಾಡಿಕೊಂಡಿರುವ ರಂಧ್ರಗಳಿಂದ ಭೂಮಿಯ ಮೇಲಕ್ಕೆ ಹೊರಗೆ ಬಂದದ್ದಾದರೆ ಬಿಸಿಲಿಗೆ ಸುಟ್ಟು ಹೋಗಿ ಸಾಯುತ್ತೇವೆ, ಮಳೆಗೆ ಮುಳುಗಿ ಸಾಯುತ್ತೇವೆ, ಕೊಚ್ಚಿಕೊಂಡು ಹೋಗುತ್ತೇವೆ ಎಂಬುದಾಗಿ ಮುಂದಾಲೋಚನೆಯನ್ನು ಹೊಂದಿದವುಗಳಾಗಿ ಮುಂಬರುವ ಕಾಲವನ್ನು ಕುರಿತು ಆಲೋಚಿಸುತ್ತಾ ಮುಂಚಿತವಾಗಿಯೇ ತಮ್ಮ ಆಹಾರವನ್ನು ಸಂಪಾದಿಸಿ ಕೂಡಿಟ್ಟುಕೊಳ್ಳುತ್ತಿವೆಯಲ್ಲ. ಅವುಗಳ ತಲೆ ಎಷ್ಟು? ಅದರಲ್ಲಿರುವ ಮೆದುಳೆಷ್ಟು? ನಿಮ್ಮ ತಲೆ ನೋಡಿದರೆ ಮೊರದಷ್ಟಿದೆ, ಮೆದುಳು ನೋಡಿದರೆ ಇಷ್ಟು kg ಇದೆ. ಆದರೆ ನಿಮಗೆ ಆ ಜ್ಞಾನ ಇಲ್ಲವೋ? ಅದಕ್ಕೆ ನಿನ್ನನ್ನು ಸೋಮಾರಿ ಎಂದು ಹೇಳುತ್ತಿದ್ದೇನೆ ಎಂದು ದೇವರು ಹೇಳುತ್ತಿದ್ದಾನೆ. ಸೋಮಾರಿಯೇ,
4,000 ವರ್ಷಗಳಿಂದ ಎದುರು ನೋಡುತ್ತಿದ್ದಾನೆ ಅಬ್ರಹಾಮನು ಆ ಮಹಾಪಟ್ಟಣಕ್ಕಾಗಿ. ಯಾವಾಗ ಬರುತ್ತಾರೆ ಯೇಸು, ಯಾವಾಗ ಹೋಗುತ್ತೇವೋ ಎಂಬ ಆಲೋಚನೆಯಿಂದ. ನಿಮಗೆ ಜ್ಞಾಪಕ ಇದೆಯಾ ಆ ಪಟ್ಟಣವು, ಆ ಲೋಕವು ನಿಮಗೆ ಜ್ಞಾಪಕ ಇದೆಯೋ? ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ, ಜ್ಞಾಪಕದಲ್ಲಿಟ್ಟುಕೊಂಡಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿರುತ್ತದೆ. ನೀವು ಈಗ ಜ್ಞಾಪಕ ಮಾಡಿಕೊಂಡರೆ ಈಗ ಜ್ಞಾಪಕದಲ್ಲಿರಬೇಕು. ನಿಮಗೆ ಇದೆಯಾ ನಿಮ್ಮ ಜ್ಞಾಪಕದಲ್ಲಿ? ಅದು ನಿಮ್ಮ ಜ್ಞಾಪಕಗಳಲ್ಲಿ ಆ ಪಟ್ಟಣವಿದೆಯೋ? 4,000 ವರ್ಷಗಳು ಎದುರು ನೋಡುತ್ತಿರುವ ಕಾಲ, 175 ವರ್ಷಗಳು ಬದುಕಿದ್ದ ಕಾಲ. ಇಷ್ಟಕ್ಕೂ ಹೊಂದಲಿರುವ ಪಟ್ಟಣಕ್ಕಾಗಿ ಇನ್ನೆಷ್ಟು ಕಾಲ ಅನುಭವಿಸಬೇಕು? ಚೆನ್ನಾಗಿ ಕೇಳಬೇಕು. ಬದುಕಿದ್ದ ಕಾಲ 175 ವರ್ಷಗಳು, ಅಬ್ರಹಾಮನಿಗೆ ಎದುರು ನೋಡುತ್ತಿರುವ ಕಾಲ 4,000 ವರ್ಷಗಳು. ಈ ಎರಡಕ್ಕಿಂತಲೂ ಹೆಚ್ಚಾದರನೇ ಹೊರತು ಎದುರು ನೋಡುವುದರಲ್ಲಿ ಉಪಯೋಗವೇನಿದೆ? ತೀರಾ ಎದುರು ನೋಡಿದ ತರುವಾಯ ಅಲ್ಲಿ 100 ವರ್ಷಗಳನ್ನು ಕೊಟ್ಟು ಹೋಗು ಎಂದರೆ ಅದರಿಂದ ಉಪಯೋಗವೇನಿದೆ ಹೇಳಿ? ಬದುಕಿದ್ದು 175 ವರ್ಷಗಳು, ಎದುರು ನೋಡುತ್ತಿರುವುದು 4,000 ವರ್ಷಗಳು. ಇನ್ನು ಪರಲೋಕವನ್ನು ಅನುಭವಿಸುವುದು ಇನ್ನೆಷ್ಟು ಕಾಲವೆಂದುಕೊಳ್ಳುತ್ತಿದ್ದೀರಿ ನೀವು? ಯುಗ ಯುಗಗಳು ಅಂತ್ಯವಿಲ್ಲದ ಲೋಕವಾದ್ದರಿಂದಲೇ 4,000 ವರ್ಷಗಳು ಒಂದು ಲೆಕ್ಕನ? 175 ವರ್ಷಗಳು ಏನಾದರೂ ಲೆಕ್ಕನ? ನಾವು ಅನುಭವಿಸಲಿರುವ ಆ ಮಹಾಲೋಕದ ಆಯುಷ್ಯ ಎಷ್ಟು? ಅದರ ಕಾಲ ಪರಿಮಿತಿ ಎಷ್ಟು? ಇಷ್ಟಕ್ಕೂ ಪರಿಮಿತಿ ಎನ್ನುವುದೇ ಇಲ್ಲ ಅದಕ್ಕೆ. ಯುಗ ಯುಗಗಳು ನಾಶವಿಲ್ಲದ ಆ ಲೋಕವನ್ನು ಅನುಭವಿಸುವುದಕ್ಕಾಗಿ ಅಬ್ರಹಾಮನು 175 ವರ್ಷಗಳ ತನ್ನ ಜೀವನವನ್ನೇ ಲೆಕ್ಕ ಮಾಡಲಿಲ್ಲ. 4,000 ವರ್ಷಗಳಿಂದ ಎದುರು ನೋಡುತ್ತಿರುವುದನ್ನು ನಿರೀಕ್ಷೆಗಾಗಿ ಆತನು ಲೆಕ್ಕ ಮಾಡಲಿಲ್ಲ. ಇನ್ನೂ ಎದುರು ನೋಡುತ್ತಲೇ ಇದ್ದಾನೆ. ಹಾಗಾದರೆ ನಿಮ್ಮ ವಯಸ್ಸೆಷ್ಟು? 20, 30, 40, 50, 60, 70 ವರ್ಷಗಳು. ಚಿಕ್ಕ ಕಾಲವನ್ನು ಉಳ್ಳಂತಹ ನೀವು ಆ ಲೋಕಕ್ಕಾಗಿ ಎದುರು ನೋಡುತ್ತಿದ್ದೀರಾ. ಇದೆಲ್ಲವೂ ಹೋಗುತ್ತದೆಂದು, ನಾಶ ಆಗುತ್ತದೆಂದು. ಯಾವ ಕ್ಷಣದಲ್ಲಾದರೂ ನಾವು ಭಸ್ಮವಾಗುವೆವೆಂದು, ಯಾವ ಕ್ಷಣದಲ್ಲಾದರೂ ನಾವು ಸಾಯುತ್ತೇವೆಂದು, ಯಾವ ಕ್ಷಣದಲ್ಲಿ ಏನಾಗುತ್ತದೋ ನಮ್ಮ ಜೀವನದಲ್ಲಿ ಎಂಬುದು ತಿಳಿಯದ್ದರಿಂದ ಆ ಲೋಕವನ್ನು ಕುರಿತಂಥ ಚಿಂತನೆ, ಆವೇದನೆ, ಎದುರು ನೋಡುವಂಥದ್ದು, ಅಂದರೆ ನಿರೀಕ್ಷಣೆ ಎಂಬುದೇನಾದರೂ ನಿಮಗೆ ಇದೆಯಾ? ಹ್ಯಾಪಿ ನ್ಯೂ ಇಯರ್ ಅಂತೆ, ಹ್ಯಾಪಿ ನ್ಯೂ ಇಯರ್. ಇದೆಲ್ಲ ಅನ್ಹ್ಯಾಪಿ. ತಿಳಿಯೋದು ನಿಮಗೆ ಈ ಸಂಗತಿ. ಲೋಕದಲ್ಲಿ ಮನುಷ್ಯನು ಬದುಕುವ ಕಾಲ ಹ್ಯಾಪಿ ಅಲ್ಲ. ಏನಿದು? ಅನ್ಹ್ಯಾಪಿ. ಕೂಲಿ ಕೆಲಸಕ್ಕೆ ಬಂದು ಬಿಸಿಲಲ್ಲಿ ಕಲ್ಲು ಹೊಡೆಯುವಾಗ ಹ್ಯಾಪಿ ವರ್ಕ್ ಎಂದು ಹೇಳುವುದಿಲ್ಲ ಯಾರು ಕೂಡ. ಕೈಗಳಲ್ಲಿ ಬೊಬ್ಬೆಗಳು ಬಂದು ಕೈಕಾಲುಗಳಿಗೆ ಕಲ್ಲು ಚೂರುಗಳು ತಗುಲಿ ದೇಹವೆಲ್ಲ ಬೆವರಿಂದ ನೆನೆದು ಆಯಾಸವಾಗಿ ಉರಿ ಬಿಸಿಲಿನಲ್ಲಿ ಹ್ಯಾಪಿ ಎಂದು ಯಾರೂ ಹೇಳೋದಿಲ್ಲ. ಹಾಗೆ ಹೇಳಿದರೆ ನಿಮಗೆ ಹುಚ್ಚು ಹಿಡಿದಿದೆ ಎಂದು ಅರ್ಥ. ಸಾಯಂಕಾಲ ಕೆಲಸ ಮುಗಿಸಿ ಮನೆಗೆ ಬಂದು ಸ್ನಾನ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಪ್ರಶಾಂತವಾಗಿ ನಿದ್ದೆ ಹೋಗುತ್ತಾರಲ್ಲ, ಅದು ಹ್ಯಾಪಿ. ಮನುಷ್ಯನು ಭೂಮಿಗೆ ಬಂದದ್ದು ಕೆಲಸ ಮಾಡುವುದಕ್ಕಾಗಿ. ಅದೇ ಯೇಸು ಕ್ರಿಸ್ತನು ಹೊಂದಿದ ದೀಕ್ಷಾ ಸ್ನಾನವು. ಕೆಲಸ ಮಾಡುವುದಕ್ಕಾಗಿ ಮನುಷ್ಯನು ಬಂದು ಇಲ್ಲಿ ಹ್ಯಾಪಿ ಎಂದು ಹೇಳಿಕೊಂಡು ತಿರುಗುತ್ತಿದ್ದಾನೆಂದರೆ ಅವನಿಗೆ ಹುಚ್ಚು ಹಿಡಿದಿದೆ. ಯಾರಾದರೂ ಹ್ಯಾಪಿ ನ್ಯೂ ಇಯರ್ ಎಂದು ನನಗೆ ಹೇಳಿದರೆ ಅವರಿಗೆ ಏನು ಹೇಳುವುದಕ್ಕೆ ನನಗೆ ಇಷ್ಟವಾಗದು. ಹ್ಯಾಪಿ ನ್ಯೂ ಇಯರ್ ಎನ್ನುತ್ತಾರೆ. ಏನು ಹ್ಯಾಪಿ? ಅವರಿಗೇನಾದರೂ ಕೆಲಸನ, ಕಾರ್ಯನ? ಅವರಿಗೇನಾದರೂ ದೇವರ ಕೆಲಸನ, ದೇವರನ್ನು ಕುರಿತು ಆಲೋಚನೆಯಾದರೂ ಇದೆಯಾ? ನೀವೆಲ್ಲರೂ ಹ್ಯಾಪಿಯನ್ನು ಹೊಂದುವುದಕ್ಕಾಗಿ ಬರಲಿಲ್ಲ. ನಾನು ಹೊಂದತಕ್ಕ ದೀಕ್ಷಾ ಸ್ನಾನ ಉಂಟು. ಗೆತ್ಸೆಮನೆ ಎಂಬ ತೋಟಕ್ಕೆ ಬಂದಾಗ ಇನ್ನೇನು ಶಿಲುಬೆಯನ್ನು ಏರುವ ಸಮಯವು ಆಸನ್ನವಾಗುವ ಸಮಯದಲ್ಲಿ ಕರ್ತನಾದ ಯೇಸು ಹೇಳುತ್ತಿದ್ದಾರೆ, ದೇವರೇ, ಏನಾದರೂ ಚಿಕ್ಕ ಚಾನ್ಸ್ ಇದ್ದರೂ ಇದನ್ನು ತಪ್ಪಿಸು ಎಂದು ಹೇಳುತ್ತಿದ್ದಾರೆ. ಗೊತ್ತಲ್ಲ ನಿಮಗೆ ಆ ಪ್ರಾರ್ಥನೆ? ಗೆತ್ಸೆಮನೆ ಎಂಬ ವನದಲ್ಲಿ ಆತನು ಪ್ರಾರ್ಥನೆ ಮಾಡುತ್ತಾ, ತಂದೆಯೇ, ನಿನ್ನ ಚಿತ್ತವಿದ್ದಲ್ಲಿ ಈ ಪಾತ್ರೆಯನ್ನು ನನ್ನಿಂದ ದೂರ ಮಾಡು. ನೋಡಿದ್ರ ಆತನು ಕೂಡ ಕಡೆಯ ಕ್ಷಣದಲ್ಲಿ ಎಷ್ಟೊಂದು ಬಾಧೆಯನ್ನು ಅನುಭವಿಸುತ್ತಿದ್ದಾನೋ ಅದನ್ನು ಅನುಭವಿಸುವುದಕ್ಕಾಗಿ. ಈಗ ನೀವು ಈ ಲೋಕದಲ್ಲಿ ಇರುವುದು ಯಾಕೆ? ಅದಕ್ಕಾಗಿಯೇ. ಈ ಲೋಕದಲ್ಲಿ ನೀವು ಅದಕ್ಕಾಗಿಯೇ ಇದ್ದೀರಿ. ಈಗ ಇಲ್ಲಿ ನಿಮಗೆ ಹ್ಯಾಪಿ ಎಲ್ಲಿದೆ? ಇಲ್ಲ. ಹ್ಯಾಪಿಯಾಗಿ ನೀವಿದ್ದೀರಿ ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ನಿಮಗೆ ಕೆಲಸ ಇಲ್ಲ.
ಅಷ್ಟೇ ಅಲ್ಲವೇ, ನಮ್ಮವರು ನೈಟ್ ಡ್ಯೂಟಿಗೆ ಬಂದಾಗ ಒಂದು ಒಳ್ಳೆ ಬೆಡ್ಶೀಟು, ತಲೆಗೆ ದಿಂಬು ಎಲ್ಲವನ್ನು ಹಿಡಿದುಕೊಂಡು ಬರ್ತಾರೆ ಡ್ಯೂಟಿಗೆ. ಆಗ ಅವರನ್ನು ನೋಡುತ್ತಿದ್ದರೆ ಏನನ್ನಿಸುತ್ತದೆ? ಕಷ್ಟಜೀವಿಗಳು, ಈ ರಾತ್ರಿಯೆಲ್ಲ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಎಂದು ಅಂದುಕೊಳ್ಳುತ್ತಾರಾ ಯಾರಾದರೂ? ಆಹಾ! ಕೆಲವು ಡಿಪಾರ್ಟ್ಮೆಂಟ್ಗಳಿವೆ, ಈ ಸ್ಪೀಟ್ಗಳನ್ನು ತಂದುಕೊಳ್ಳುತ್ತಾರೆ. ಗೊತ್ತಾ ನಿಮಗೆ ಈ ಸ್ಪೀಟ್ಗಳು? ಆ ಡಿಪಾರ್ಟ್ಮೆಂಟ್ ಯಾವುದು ಗೊತ್ತಾ? ಫೈರ್ ಸರ್ವಿಸ್. ಯಾವಾಗಲೋ ಹೊತ್ತಿಕೊಳ್ಳುತ್ತದಲ್ಲ, ಅಲ್ಲಿವರೆಗೂ ನಾವೇನು ಮಾಡಬೇಕು? ನೀವು ಕೆಲಸ ಮಾಡುವುದಕ್ಕಾಗಿ ಬಂದಿದ್ದೀರಿ, ಸುಖ ಪಡುವುದಕ್ಕಲ್ಲ. ಒಂದು ವೇಳೆ ನೀವು ಭೂಮಿಯ ಮೇಲೆ ಇನ್ನೂ ಸುಖ ಪಡಬೇಕೆಂದು ಅಂದುಕೊಂಡಿದ್ದರೆ ನಿಮಗೆ ಭವಿಷ್ಯತ್ತು ಜ್ಞಾನ ಇಲ್ಲ ಎಂದು ಅರ್ಥ. ನೀವು ಹೊರಟು ಬಂದಂಥ ಲೋಕವು ನಿಮಗೆ ಜ್ಞಾಪಕವಿಲ್ಲ. ಮರಳಿ ಅಲ್ಲಿಗೆ ಹೋಗಬೇಕೆಂಬ ಕೋರಿಕೆಯೂ ನಿಮಗೆ ಇಲ್ಲ. ನಿಮಗಿಲ್ಲದಿದ್ದರೆ ಹೋಗಲಿ ಬಿಡಿ, ನಿಮಗಿಲ್ಲ ಬಿಡಿ. ಒಂದು ಸೆನ್ಸೇಷನಲ್ ಪಾಯಿಂಟ್ ಹೇಳುತ್ತೇನೆ ಕೇಳಿ. ನಿಮಗೆ ಆ ಆಲೋಚನೆಯೂ ಇಲ್ಲ ಬಿಡಿ, ನಿಮಗೆ ಆ ಆಲೋಚನೆಯೂ ಇಲ್ಲ, ಬಿಟ್ಟು ಬಿಡಿ. ನಿಮ್ಮನ್ನು ಹೊರುತ್ತಿದೆ ಈ ಪ್ರಕೃತಿ. ನಮ್ಮನ್ನೀಗ ಯಾವುದು ಹೊರುತ್ತಿದೆ ಹೇಳಿ? ನಮ್ಮ ಭಾರವನ್ನು, ನಮ್ಮ ಬಾಧ್ಯತೆಯನ್ನು ಯಾರು ತೆಗೆದುಕೊಂಡಿದ್ದಾರೆ ಈಗ? ಭೂಮಿ, ಪ್ರಕೃತಿ. ಭೂಮಿ ಮಾತ್ರವೇ ಅಲ್ಲ, ಭೂಮಿಯೊಂದಿಗೆ ಆಕಾಶ ಇಲ್ಲವೇ? ನಕ್ಷತ್ರಗಳಿಲ್ಲವೇ? ಸೂರ್ಯನಿಲ್ಲವೇ? ಭೂಮಿಯ ಜೊತೆ ಸೂರ್ಯನಿಲ್ಲದಿದ್ದರೆ ನಾವು ಬದುಕುತ್ತೇವಾ ಹೇಳಿ? ಅರ್ಥವಾಯ್ತೆ? ಗಮನವಿಟ್ಟು ಕೇಳಿ. ಭೂಮಿ ಇರಬೇಕು, ಆಕಾಶ ಇರಬೇಕು, ನಕ್ಷತ್ರಗಳಿರಬೇಕು, ಸೂರ್ಯ ಚಂದ್ರರಿರಬೇಕು, ಪ್ರಕೃತಿಯಲ್ಲಿ ಕಾಣುವಂಥದ್ದು ಕಾಣದಿರುವಂಥದ್ದೆಲ್ಲವೂ ಇರಬೇಕು ನಾವು ಬದುಕುವುದಕ್ಕಾಗಿ. ಇವು ಹೊರುತ್ತಿವೆ. ಪ್ರಕೃತಿಯ ಮಡಿಲಲ್ಲಿ ನಾವು ಭದ್ರಪಡಿಸಲ್ಪಟ್ಟಿದ್ದೇವೆ. ನಿಮ್ಮನ್ನು ಭದ್ರಪಡಿಸಿ ನಿಮ್ಮನ್ನು ಕಾಯುತ್ತಾ ಸೇವೆಗಳನ್ನು ಮಾಡುತ್ತಿರುವ ಪ್ರಕೃತಿಗೆ ಎಷ್ಟೊಂದು ಜ್ಞಾನವಿದೆಯೋ ಗೊತ್ತಾ? ಅವೇನಾದರೂ ಸುಖಪಡುತ್ತಿವೆ ಎಂದು ಅಂದುಕೊಳ್ಳುತ್ತಿದ್ದೀರಾ ನೀವು? ಈ ಪ್ರಕೃತಿಯನ್ನು, ಈ ಪ್ರಕೃತಿ ಸುಖಪಡುತ್ತಿದೆಯೋ? ಯೋಚಿಸಿ, ಈ ಪ್ರಕೃತಿ ಸುಖಪಡುತ್ತಿದೆಯೋ? ಕೋಳಿಗೆ ಏನಿದೆ, ಅದಕ್ಕೆ ಬಾಧ್ಯತೆ ಇದೆಯಾ? ಅದಕ್ಕೇನಾದರೂ ಯೋಚನೆ ಇದೆಯಾ? ಅನ್ನ ಹಾಕುತ್ತಿದ್ದೇವೆ, ಹೊರಗೆ ಬಿಡುತ್ತಿದ್ದೇವೆ, ಹಗಲೆಲ್ಲ ತಿರುಗುತ್ತದೆ, ರಾತ್ರಿಗೆ ಬರುತ್ತದೆ. ಮತ್ತೆ ಅನ್ನ ಇಡುತ್ತೇವೆ, ಅದಕ್ಕೆ ಒಂದು ಗೂಡು ಇಟ್ಟಿದ್ದೇವೆ, ಅದರಲ್ಲಿ ಅದು ಹಾಯಾಗಿ ನಿದ್ದೆ ಮಾಡುತ್ತದೆ. ಅದಕ್ಕೇನು ಶ್ರಮೆ ಎಂದು ನೀವು ಅಂದುಕೊಳ್ಳುತ್ತಿದ್ದೀರಾ? ಒಂದು ಸಾರಿ ಕಿತ್ತು ಹೋಗುತ್ತೆ, ಅದರ ಶ್ರಮೆ ನಿಮಗೆ ಗೊತ್ತಲ್ಲ. ಒಂದು ಸಾರಿ ಏನಾಗುತ್ತದೆ, ಅದು ಕತ್ತರಿಸಲ್ಪಡುತ್ತದೆ. ಕೋಳಿ ಫಾರ್ಮ್ಗೆ ಹೋಗಿ ನೋಡುತ್ತಿದ್ದರೆ ಬೆಳ್ಳನೆ ಕೋಳಿಗಳು ಎಷ್ಟು ಚಂದವಾಗಿ, ಅಂದವಾಗಿ, ಸುಂದರವಾಗಿ ಆಡಿಕೊಳ್ಳುತ್ತಾ ಇರುತ್ತವೆ. ಆದರೆ ಅವು ಯಾಕೆ ಇವೆಯೇ ಗೊತ್ತಾ? ಕತ್ತರಿಸಲ್ಪಡುವುದಕ್ಕಾಗಿ. ಅವು ಹೊಂದಬೇಕಾದಂಥ ದೀಕ್ಷಾಸ್ನಾನ ಉಂಟು. ಪ್ರಕೃತಿಗೆ ಸುಖವಿಲ್ಲ. ಚೆನ್ನಾಗಿ ಹಸುರಾಗಿ ಪೈರು ಬೆಳೆದು ನಿಂತಿದೆ, ಒಳ್ಳೆ ಬಣ್ಣಕ್ಕೆ ತಿರುಗಿವೆ. ಯಾಕೆ ಆ ಬಣ್ಣಕ್ಕೆ ಬಂದಿವೆ? ಕೊಯ್ಯಿರಿ ಎಂದು. ಪೈರೆಲ್ಲ ಒಳ್ಳೆ ಬಣ್ಣಕ್ಕೆ ಬಂದಿವೆ ಎಂದರೆ ಅದರ ಅರ್ಥ ಏನು? ನಮ್ಮನ್ನು ಕೊಯ್ಯಿರಿ ಎಂದರ್ಥ. ಕಸ 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 ಎಂದು ಕೊಯ್ಯುತ್ತಾ ಹೋಗುತ್ತಾರೆ, ಮುಗಿದು ಹೋಯಿತು. ಹಾಗೆ ಸೂರ್ಯನು ಉರಿಯುತ್ತಿದ್ದಾನೆಂದರೆ ಅದಕ್ಕೇನ್ರಿ, ಅದು ಹ್ಯಾಪಿಯಾಗಿ ಉರಿಯುತ್ತಿದೆ ಎಂದು ಅಂದುಕೊಳ್ಳುತ್ತಿದ್ದೀರಾ ನೀವು? ನಿಮ್ಮ ಬಾಧೆ ನಿಮಗೆ ಗೊತ್ತು, ಅದರ ಬಾಧೆ ಅದಕ್ಕೆ ಗೊತ್ತು. ಒಟ್ಟಿಗೆ ಈ ಪ್ರಕೃತಿ ಎಷ್ಟೊಂದು ಬಾಧೆ ಪಡುತ್ತಿದೆಯೋ ಎಂಬುದನ್ನು ನೀವು ಒಂದ್ಸಾರಿ ನೋಡ್ತೀರಾ? ಪ್ರಕೃತಿಯು ಎಷ್ಟೊಂದು ಬಾಧೆ ಪಡುತ್ತಿದೆಯೋ ಗೊತ್ತಾ ನಿಮಗೆ? ರೋಮಾಪತ್ರಿಕೆ 8ನೇ ಅಧ್ಯಾಯ 22ನೇ ವಚನ. ರೋಮಾಪತ್ರಿಕೆ 8ನೇ ಅಧ್ಯಾಯ 22. ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಇಷ್ಟಕ್ಕೂ ನಿಮಗೇನೇ ಯಾವ ಬಾಧೆ ಇಲ್ಲ. ಸೃಷ್ಟಿಗೆ ಪ್ರಸವ ವೇದನೆ ಇದೆ ಎಂದು ನಿಮಗೇನು ಗೊತ್ತು? ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು, ನಿಮಗೇಗೆ ಗೊತ್ತು? ಅದರಲ್ಲಿದೆ ಎಂದು ನೀವು ಓದುತ್ತಿದ್ದೀರಾ, ಆದರೆ ನಿಮಗೆ ಸ್ವಲ್ಪವೂ ಗೊತ್ತಿಲ್ಲ. ಸೃಷ್ಟಿಗೆ ಇಂತಹ ಮಹಾವೇದನೆ ಇದೆ ಎಂಬ ಸಂಗತಿ ನಿಮಗೆ ತಿಳಿಯದು. ನಿಜವಾಗಿಯೂ ನೀವು ಬೈಬಲ್ ಓದಿದ್ದೇ ಆದರೆ ಈ ಹೊತ್ತಿಗಾಗಲೇ ಈ ಸ್ಟ್ಯಾಂಡರ್ಡ್ ಬಂದಿರಬೇಕು. ಸೃಷ್ಟಿಯು ಮಹಾವೇದನೆ, ಪ್ರಸವ ವೇದನೆಯನ್ನು ಅನುಭವಿಸುತ್ತಿದೆ ಎಂಬ ಸಂಗತಿ ನಿಮಗೆ ಈಗಾಗಲೇ ಗೊತ್ತಾಗಬೇಕು.
ನಿಮಗೇನೇ ಕಷ್ಟವಿಲ್ಲ, ಸೃಷ್ಟಿಗೆ ಕಷ್ಟವಿದೆ ಎಂದು ನೀವು ಅಂದುಕೊಳ್ಳುತ್ತಿದ್ದೀರಿ ಎಂದು ಹೇಗೆ ಅಂದುಕೊಳ್ಳಬೇಕು ಹೇಳಿ? ನಿಮಗೇನೇ ಸ್ವಲ್ಪವೂ ಕಷ್ಟವಿಲ್ಲ, ಸೃಷ್ಟಿಗೆ ಕಷ್ಟವಿದೆ ಎಂದು ನೀನು ಹೇಗೆ ಹೇಳುತ್ತೀ? ಎತ್ತುಗಳನ್ನು ಗಾಡಿಗೆ ಕಟ್ಟಿದ ತರುವಾಯ ಚಾವಟಿಗಳಿಂದ ಹೊಡಿತಿರುತ್ತಾರೆ, ಪಠ 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 ಎಂದು. ಅವನಿಗೇನು, ಹಾಯಾಗಿ ಮೇಲೆ ಕೂತಿದ್ದಾನೆ. ಹಿಂದೆ ಎಷ್ಟೊಂದು ಭಾರ ಇರುತ್ತದೆ. ಕೆಲವು ಹಸುಗಳನ್ನು ಎತ್ತುಗಳನ್ನು ಗಾಡಿಗೆ ಕಟ್ಟಿದಾಗ ನೋಡಿ, ಗಾಡಿಯ ಚಕ್ರವು ಅವುಗಳ ಹಿಂಭಾಗವನ್ನು ಉಜ್ಜುತ್ತಿರುತ್ತವೆ. ಹಾಗೆ ಉಜ್ಜುವಾಗ ಹಿಂಭಾಗದಲ್ಲಿ ಯಾವುದೋ ಒಂದು ಭಾಗ ಗಾಯವಾಗಿ ಕೆಂಪಾಗಿ ಕಂಡುಬರುತ್ತಿರುತ್ತದೆ. ಆ ಗಾಯ, ಆ ಚಕ್ರವು ತಿರುಗಿ 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 ಅದರ ಹಿಂಭಾಗವನ್ನು ಉಜ್ಜುತ್ತಿರುತ್ತದೆ. ಅದರ ಕತ್ತಿನ ಮೇಲ್ಭಾಗವನ್ನು ನೋಡಿ, ಆ ನೊಸಗನ್ನು ಎಳೆದು ಎಳೆದು ಅದರಲ್ಲಿರುವ ಚರ್ಮ ಕಿತ್ತು ಹೋಗಿ ಉರಿಯಾಗುತ್ತಿರುತ್ತದೆ. ಅದಕ್ಕೆ ಹಿಂಭಾಗದಲ್ಲಿ ಉರಿ, ಮೇಲೆ ಉರಿ, ಮೈಯೆಲ್ಲ ಉರಿ, ಭಾರ, ಅದರ ಮೇಲೆ ನಿನ್ನ ಚಾವಟಿಯ ಹೊಡೆತಗಳು. ಅದು ಗಾಡಿಯನ್ನು ಎಳೆಯುವ ಎತ್ತುಗಳಿಗೆ ಗೊತ್ತು ಆ ಬಾಧೆ, ನೋವು. ನಿಮಗೇನು ಗೊತ್ತು? ಮೇಲೆ ಗೂಳಿಯಂತೆ ಕೂತು ಹೊಡೆಯುತ್ತಿದ್ದೀರಾ. ಪ್ರಕೃತಿಯೊಳಗೆ ನೀವಿದ್ದೀರಿ, ನೀವು ಅನುಭವಿಸುತ್ತಿದ್ದೀರಿ. ಇದನ್ನು ಪ್ರಕೃತಿಯನ್ನು ಅನುಭವಿಸುತ್ತಿದ್ದೀರಿ ಅಷ್ಟೇ. ಉದಾರವಾಗಿ ತಿನ್ನುತ್ತಿದ್ದೀರಿ, ತಿರುಗುತ್ತಿದ್ದೀರಿ. ಆದರೆ ಅದು ಎಷ್ಟೊಂದು ಬಾಧೆ ಪಡುತ್ತಿದೆಯೋ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ನಿಮಗೆ ಈ ಸೇವೆಗಳನ್ನು ಮಾಡುವುದಕ್ಕಾಗಿ ಅದು ಎಷ್ಟೊಂದು ಬಾಧೆ ಪಡುತ್ತಿದೆಯಂತೆ. ಪ್ರಸವ ವೇದನೆ. ಈ ಪ್ರಸವ ವೇದನೆಯನ್ನು ಅನುಭವಿಸುತ್ತಾ ಅದು ಏನಾಗುತ್ತಿದೆ? ಉತ್ಸಾಹ ಗೀತೆಗಳನ್ನೇನಾದರೂ ಹಾಡುತ್ತಿದೆಯಾ? ಏನಿದೆ ಅಲ್ಲಿ? ನರಳುತ್ತಾ. ಯಾವಾಗ ನನಗೆ ಈ ಬಾಧೆ ತಪ್ಪಿ ಹೋಗುತ್ತದೆ? ಯಾವಾಗ ನನಗೆ ಈ ಬಾಧೆ ತಪ್ಪಿ ಹೋಗುತ್ತದೆ? ನಾನು ಯಾವಾಗ ಪ್ರಕಾಶಿಸದಂತೆ ಆರಿ ಹೋಗುತ್ತೇನೆ? ನಾವು ಯಾವಾಗ ಪ್ರಕಾಶಿಸದಂತೆ ಉದುರಿ ಹೋಗುತ್ತೇವೆ ಎಂದು ನಕ್ಷತ್ರಗಳು, ನಾವು ಯಾವಾಗ ಫಲಿಸದಂತೆ ಹೋಗುತ್ತೇವೆ ಎಂದು ಈ ಭೂಮಿ, ನೆಲ, ನಾವು ಯಾವಾಗ ಕತ್ತರಿಸಲ್ಪಡದೆ ಕೊಯ್ಯಲ್ಪಡದೆ ನಮ್ಮ ಚರ್ಮವನ್ನು ಸುಲಿದು ನಮ್ಮ ಮಾಂಸವನ್ನು ತಿಂದು ನಾವು ಯಾವಾಗ ಈ ಬಾಧೆಯಿಂದ ತಪ್ಪಿಸಿಕೊಳ್ಳುತ್ತೇವೆ ಎಂದು ಅವು, ನೀವು ಅನುಭವಿಸುತ್ತಿರುವ ಈ ಪ್ರಕೃತಿ ಪಂಚಭೂತಗಳೆಲ್ಲವೂ ಇಂದಿನವರೆಗೂ, ಇವತ್ತು ಮಾತ್ರವಲ್ಲ, ಶಪಿಸಲ್ಪಟ್ಟದ್ದಂದಿನಿಂದ, ನೆಲವು ಶಪಿಸಲ್ಪಟ್ಟ ದಿನದಿಂದ, ಏದೇನ್ ವನದಲ್ಲಿರುವ ವಾತಾವರಣ, ಈ ಮಾನವಾಳಿಯನ್ನು ದೇವಪುತ್ರರನ್ನು ಹೊರುವುದಕ್ಕಾಗಿ, ಪ್ರಕೃತಿಯ ಮಡಿಲಲ್ಲಿ ನಿಮಗೆ ವಿಶ್ರಾಂತಿ ನೀಡುವುದಕ್ಕಾಗಿ, ಸುಖಪಡಿಸುವುದಕ್ಕಾಗಿ ಅದೆಷ್ಟೊಂದು ಪ್ರಸವ ವೇದನೆಯನ್ನು ಅನುಭವಿಸುತ್ತಿವೆ ನೋಡಿ. ನರಳುತ್ತಾ ಎಂಬುದನ್ನು ಹೇಳಿದ್ದಾನೆ ಇಲ್ಲಿ ನೋಡಿ. ಎಂತಹ ಮಹಾಜ್ಞಾನವನ್ನು ಬರೆಸಿದ್ದಾನೆ ನೋಡಿ ದೇವರು ಬೈಬಲ್ನಲ್ಲಿ. ಯಾರಿಗೆ ಗೊತ್ತಿದೆ ಹೇಳಿ? ಮದಿಸಿದಂತಹ ಮನುಷ್ಯನಿಗೇನು ಗೊತ್ತು ಈ ಬಾಧೆಯು? ಗಾಡಿಯ ಮೇಲೆ ಇದ್ದ ಆತನಿಗೇನು ಗೊತ್ತು ಈ ಬಾಧೆ? ಇಷ್ಟೆಲ್ಲ ಬಾಧೆಗಳನ್ನು ಅನುಭವಿಸುತ್ತಿರುವುದರಿಂದಲೇ ಅವು ಮುಕ್ತಿಯನ್ನು ಕೋರಿಕೊಳ್ಳುತ್ತಿರುವಂತೆ ಕಂಡುಬರುತ್ತಿದೆ ನೋಡಿ ಅಲ್ಲಿ. ನನಗೆ ವಿಮುಕ್ತಿ ಬೇಕು, ನನಗೆ ಈ ಬಾಧೆಗಳು ತಪ್ಪಿ ಹೋಗಬೇಕು, ನನಗೆ ಈ ಪ್ರಸವ ವೇದನೆ ಇರಕೂಡದು, ನನಗೂ ಸುಖ ಬೇಕು. ರೋಮ 8:20-21 ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು. ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ನಾನು ಹೊಂದಬೇಕು, ನಾನು ಸುಖ ಹೊಂದಬೇಕು, ನಾನು ಸ್ವಾತಂತ್ರ್ಯವನ್ನು ಹೊಂದಬೇಕು ಎಂದು ಕೋರಿಕೊಳ್ಳುತ್ತಿದೆಯಂತೆ ಸೃಷ್ಟಿ. ಇದಕ್ಕೆ ಭವಿಷ್ಯತ್ತು ಜ್ಞಾನವಿದೆ. ಇಲ್ಲಿ ಸೃಷ್ಟಿಗೆ ಏನಿದೆ ಎಂದು ಕಾಣುತ್ತಿದೆ ನಮಗೆ? ಭವಿಷ್ಯತ್ತು ಜ್ಞಾನವು. ನಾನು ಸುಖವನ್ನು ಅನುಭವಿಸಬೇಕೆಂದು ಕೋರಿಕೊಳ್ಳುತ್ತಿದೆ. ಹಾಗೆ ಕೋರಿಕೊಂಡ ಸೃಷ್ಟಿ ದೀಕ್ಷಾಸ್ನಾನ ಹೊಂದುತ್ತಿದೆ ನೋಡಿ ಇಲ್ಲಿ. ಹೇಗೆ? ಪ್ರಸವ ವೇದನೆಯಿಂದ ನರಳುತ್ತಾ ನಿಮಗೆ ಸೇವೆ ಮಾಡುತ್ತಿದೆ. ನಿಮಗೆ ಸೇವೆ ಮಾಡುತ್ತಾ ನರಳುತ್ತಾ ಇರುವ ಈ ಪ್ರಕೃತಿ ಮುಂಬರುವ ಭವಿಷ್ಯದಲ್ಲಿ ಸುಖವನ್ನು ಅನುಭವಿಸಬೇಕೆಂದು ಅದು ಕೋರಿಕೊಳ್ಳುತ್ತಿದೆ. ಅಂತಹ ಪ್ರಕೃತಿಯಲ್ಲಿ ಜನಿಸಿ ಬೆಳೆಯುತ್ತಿರುವ ನೀವು ಈ ಜ್ಞಾನವನ್ನು, ಈ ಭವಿಷ್ಯತ್ತು ಜ್ಞಾನವು ನಿಮಗೆಲ್ಲಿದೆ? ನಿಮಗೇನಾದರೂ ಇದೆಯಾ ಭವಿಷ್ಯತ್ತು ಜ್ಞಾನವು? ಏನೋ ಬಂದೆವು ಹೋದೆವು,
ಪ್ರಾರ್ಥನೆ ಮಾಡುತ್ತಿದ್ದೇವೆ, ಹಾಡು ಹಾಡಿದೆವು, ಸಾಲಗಳ ಬಾಧೆ, ಹೆಂಡತಿ ಮಕ್ಕಳ ಬಾಧೆ, ಉದ್ಯೋಗ ಬಾಧೆ, ಹಣ ಇದ್ದು ಬಾಧೆ, ಹಣ ಇಲ್ಲದೇ ಬಾಧೆ, ಮಕ್ಕಳಿದ್ದರೂ ಬಾಧೆ, ಮಕ್ಕಳಿಲ್ಲದಿದ್ದರೂ ಬಾಧೆ, ಎಲ್ಲವೂ ಬಾಧೆಗಳೇ. ಈ ಬಾಧೆಗಳಲ್ಲಿ ನಿಮಗೆಲ್ಲಿದೆ ಭವಿಷ್ಯತ್ತು? ಎಲ್ಲಿಯಾದರೂ ಈ ಲೋಕದಲ್ಲಿ ಎಲ್ಲೋ ಒಂದು ಕಡೆ ಸುಖ ಪಡಬೇಕೆಂಬ ದೌರ್ಭಾಗ್ಯದ ಚಿಂತನೆಗಳು, ಆಲೋಚನೆಗಳು ನಮಗೆ. ಇಂತಹ ಆಲೋಚನೆಗಳನ್ನು ಹೊಂದಿರುವ ಈ ಮಾನವ ಜಾತಿ ಭವಿಷ್ಯತ್ತನ್ನು ತಿಳಿದುಕೊಳ್ಳುವುದು ಯಾವಾಗ? ದೇವರು ಇಂತಹ ಶ್ರೇಷ್ಠವಾದ ಮಹಾಜ್ಞಾನವನ್ನು ಮಹಾವೇದದಲ್ಲಿ ಬರೆಸಿಕೊಟ್ಟಿದ್ದಾರೆ, ನೀವು ತಿಳಿದುಕೊಳ್ಳಬೇಕೆಂದು. ಈ ಪ್ರಪಂಚದಲ್ಲಿ ಯಾರಿಗೂ ತಿಳಿಯದು ಇದು. ಸ್ವಲ್ಪ ದೂರ ಓಡಿದ ತರುವಾಯ ಗಾಡಿಯನ್ನು ಒಂದು ಕಡೆ ನಿಲ್ಲಿಸಬೇಕು, ಯಾಕೆಂದರೆ ಬಿಸಿಯಾಗುತ್ತದೆ ಎಲ್ಲವೂ. ಗೇರ್ ಬಾಕ್ಸ್ನಲ್ಲಿ ಇರುವ ಇಂಜಿನ್ ಆಯಿಲ್ ಆಗಲಿ ಪಿಸ್ಟನ್ ಆಗಲಿ ಹೊಗೆ ಬರುತ್ತಿರುತ್ತದೆ, ಅದನ್ನು ಸ್ವಲ್ಪ ಹೊತ್ತು ನಿಲ್ಲಿಸಬೇಕು, ಕೂಲ್ ಆಗಬೇಕು ಎನ್ನುತ್ತಾನೆ. ಇಂಜಿನ್ ಆಫ್ ಮಾಡಿ ನಿಲ್ಲಿಸಬೇಕು ಒಂದು ಕಡೆ. ಸ್ವಲ್ಪ ದೂರ ಪ್ರಯಾಣಿಸಿದ ತರುವಾಯ ಎಲೆಕ್ಟ್ರಿಕ್ನದ್ದಾಗಲಿ ಡೀಸೆಲ್ನದ್ದಾಗಲಿ ಇಂಜಿನನ್ನು ಮಾರ್ಪಡಿಸುತ್ತದೆ ರೈಲ್ವೆ. ಅವಕ್ಕೆ ರೆಸ್ಟ್ ಬೇಕು, ವಿಶ್ರಾಂತಿ ಬೇಕು, ಚೆಕಪ್ ಬೇಕು, ಆಯಿಲ್ಸನ್ನು ಬದಲಾಯಿಸಬೇಕು. ಇಷ್ಟೊಂದು ಕೋಟ್ಯಾಂತರ ವರ್ಷಗಳಿಂದ ಪ್ರಕೃತಿಯು ಒಂದು ಕ್ಷಣವೂ ಕೂಡ ಎಲ್ಲಿಯೂ ಸ್ತಂಭಿಸದಂತೆ ಕೆಲಸ ಮಾಡುತ್ತಿದೆ ಎಂದರೆ ಅದು ಏನಾಗುತ್ತಿದೆಯೋ ಒಂದು ಸಾರಿ ಅದರ ವೇದನೆಯನ್ನು ಆಲೋಚಿಸಿ. ಫಲಿಸದಿದ್ದರೆ ನೀವು ಬದುಕಲಾರಿರಿ, ಬೆಳಗದಿದ್ದರೆ ನಿಮಗೆ ಬದುಕಿಲ್ಲ. ರಾತ್ರಿ ಎಂಬುದು ಬಾರದೆ ಭೂಮಿ ತಿರುಗದಿದ್ದರೆ ನಿಮಗೆ ಅಸ್ತಿತ್ವವಿಲ್ಲ. ಕ್ಷಣ ಕ್ಷಣಕ್ಕೂ ದೇವರ ಆಜ್ಞೆಗೆ ಒಳಪಟ್ಟ ಈ ಪ್ರಕೃತಿ ನೀನೇನಾಗುತ್ತೀಯೋ ಎಂಬ ಆವೇದನೆಯಿಂದ ತಮ್ಮ ಬದುಕುಗಳನ್ನು ಪಣವಾಗಿ ಇಟ್ಟು ಒಬ್ಬ ಸ್ತ್ರೀಯು ಹೆರುವಾಗ ಕೆಲವು ಕ್ಷಣಗಳು ಮಾತ್ರ ಅನುಭವಿಸುವಂತಹ ಬಾಧೆಯನ್ನು ಇಷ್ಟೊಂದು ಕೋಟ್ಯಾಂತರ ವರ್ಷಗಳಿಂದ ಈ ಪ್ರಕೃತಿಯು ಅನುಭವಿಸುತ್ತಿದೆ ಎಂದರೆ ತಾಯಿಯ ಬಾಧೆಗಿಂತ ಎಷ್ಟೊಂದು ದೊಡ್ಡ ಬಾಧೆಯನ್ನು ಈ ಪ್ರಕೃತಿಯು ಅನುಭವಿಸುತ್ತಿದೆ ಎಂಬುದನ್ನು ಒಮ್ಮೆ ಆಲೋಚಿಸಿ. ನಿಮಗೇನಾದರೂ ಬಾಧೆ ಇದೆಯಾ? ಇಷ್ಟೊಂದು ಬಾಧೆಯನ್ನು ಅನುಭವಿಸುತ್ತಿರುವ ಈ ಪ್ರಕೃತಿಯನ್ನು ನೋಡುತ್ತಿದ್ದರೆ ನಿಮಗೇನಾದರೂ ಬಾಧೆ ಇದೆಯಾ? ಅದಕ್ಕೆ ಭವಿಷ್ಯತ್ತು ಜ್ಞಾನ ಇದೆ, ಅದಕ್ಕಾಗಿ ಅದು ಆಲೋಚಿಸುತ್ತಿದೆ. ನಿನಗೆ ಭವಿಷ್ಯತ್ತು ಜ್ಞಾನ ಇಲ್ಲ, ನರಕಕ್ಕೆ ಹೋಗುತ್ತೀಯಾದ್ದರಿಂದ ಎಷ್ಟು ಸಾರಿ ಹೇಳಿದರೂ ನಾವು ಬದಲಾಗುವುದಿಲ್ಲ. ಎಷ್ಟೇ ದೊಡ್ಡ ದೊಡ್ಡ ಸಂಗತಿಗಳನ್ನು ಹೇಳಿದರೂ ನಮ್ಮ ಜೀವನ ಬದಲಾಗದು. ನೀವು ಹೊಂದಬೇಕಾಗಿರುವ ದೀಕ್ಷಾ ಸ್ನಾನವು ಅದೇ. ನಿಮಗಿರುವ ಈ ಚಿಕ್ಕ ಜೀವಮಾನದಲ್ಲಿ ನಿನ್ನ ತಂದೆ ನಿನಗೊಪ್ಪಿಸಿರುವ ಕೆಲಸವನ್ನು ನೀನು ಸಂಪೂರ್ಣವಾಗಿ ನೆರವೇರಿಸಿದ ತರುವಾಯ ನೀನು ಎದುರು ನೋಡುತ್ತಿರುವ ಆ ಲೋಕಕ್ಕೆ, ಪಟ್ಟಣಕ್ಕೆ ಹೋಗುವಿರಿ. ನೀವು ಅರಿತರೆ ಹೋಗಬಲ್ಲಿರಿ, ನೀವು ತಿಳಿದುಕೊಂಡರೂ ಆ ಲೋಕಕ್ಕೆ ಹೋಗಬಲ್ಲಿರಿ. ಎಷ್ಟೊಂದು 1000 ವರ್ಷಗಳು ನಿರೀಕ್ಷಿಸಿದರು ಅಬ್ರಹಾಮನಂತೆ. ಪ್ರಯತ್ನಿಸಿ.